ಪ್ರಥಮ PUCಯ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಮತ್ತೆ ನನ್ನ ಆನ್ಲೈನ್ ಕ್ಲಾಸಿಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಹಿಂದಿನ 2 ಆನ್ಲೈನ್ ಕ್ಲಾಸ್ನಲ್ಲಿ ನಾನು ನಿಮ್ಮ ಜೊತೆಗೆ ಮಾತನಾಡಿದ್ದೆ ಅಥವಾ ಚರ್ಚೆ ಮಾಡಿದ್ದೆ ಅಥವಾ ನಾನು ವಿವರಿಸಿದ್ದೆ. ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಕುರಿತಾಗಿ ಅದು ಯಾಕೆ ಮಹತ್ವ, ಅದರ ಎಷ್ಟು ಪರಿಕಲ್ಪನೆಗಳಿದ್ದಾವೆ, ಅದನ್ನು ನಾವು ಯಾಕೆ ಅಧ್ಯಯನ ಮಾಡ್ತಿದ್ವಿ, ಅಥವಾ ಆ ಪರಿಕಲ್ಪನೆಗಳು ವಿಧಗಳು ಯಾವುವು, ಇವೆಲ್ಲ ಇತ್ಯಾದಿಯಾಗಿ ನಾವು ಅಭ್ಯಾಸ ಮಾಡಿದ್ವಿ. ಮೊದಲಾಗಿ ಪರಮಾಧಿಕಾರದ ಬಗ್ಗೆ, ತದನಂತರದಲ್ಲಿ ಕಾನೂನಿನ ಬಗ್ಗೆ, ಹಾಗೆ ಸ್ವಾತಂತ್ರ್ಯ, ಹೀಗೆ ಬೇರೆ ಬೇರೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ. ಸ್ವಾತಂತ್ರ್ಯ ಅಂದರೆ ಏನು, ಅಥವಾ ಕಾನೂನು ಅಂದರೆ ಏನು, ಪರಮಾಧಿಕಾರ ಅಂದರೆ ಏನು, ಅದರ ಅರ್ಥ ಏನು, ಆ ಪದಗಳ ಬಳಕೆ ಹೇಗಾಯಿತು, ಯಾವಾಗ ಬಂತು, ಆ 3 ಪರಿಕಲ್ಪನೆಗಳಲ್ಲಿ ವಿಧಗಳು ಯಾವುವು ಅಂತ ಹೇಳಿದೆ. ಆ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡಾಗ ರಾಜ್ಯಶಾಸ್ತ್ರದ ವಿಷಯ ಏನು ಹೇಳಲಿಕ್ಕೆ ಹೊರಟಿದೆ, ಅದರ ಮೂಲಭೂತ ಪರಿಕಲ್ಪನೆಗಳೇನು ಅನ್ನೋದು ಅರ್ಥ ಆಗ್ತದೆ, ರಾಜಕೀಯದ ಪರಿಕಲ್ಪನೆಗಳು ಏನು ಅಂತ ಅರ್ಥ ಆಗ್ತದೆ ಅಂತ ನಾನು ನಿಮ್ಗೆ ಹೇಳಿದೆ. ಆವಾಗ ಅದು ರಾಜ್ಯದ ಹುಟ್ಟು ಮತ್ತು ರಾಜ್ಯದ ಬೆಳವಣಿಗೆ ಯಾಕಾಯಿತು, ಯಾವ ಉದ್ದೇಶದಿಂದ ಆಯಿತು, ರಾಜ್ಯದ ಮಹತ್ವ ಏನು ಅನ್ನೋದು ಕೂಡ ನಮಗೆ ಸುಲಭಗೊಳ್ಳುತ್ತದೆ ಅನ್ನೋದನ್ನು ನಿಮಗೆ ಹಾಗೆ ಹೇಳಿದ್ದೆ. ಅದನ್ನೇ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸ್ತಾ ಅದರ ಮುಂದುವರೆದ ಭಾಗವಾದಂತಹ ದ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟಿನ ಇನ್ನೊಂದು ಕಾನ್ಸೆಪ್ಟು ಈಕ್ವಾಲಿಟಿ ಅನ್ನೋದು, ಸಮಾನತೆ ಅನ್ನುವಂಥ ಪದ. ಬಹಳ ಪರಿಚಿತ ಪದ ಇದು. ಜಗತ್ತಿನಲ್ಲಿ ಈ ಪದ ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನುವಂಥ 2 ಪದಗಳಿಗಾಗಿ ಅಥವಾ 2 ಕಾನ್ಸೆಪ್ಟ್ಗಳಿಗಾಗಿ, 2 ಸಿದ್ಧಾಂತಗಳಿಗಾಗಿ, 2 ವಿಚಾರಗಳಿಗಾಗಿ, ಸ್ವಾತಂತ್ರ್ಯ ಮತ್ತು ಸಮಾನತೆ 2 ವಿಚಾರಗಳಿಗಾಗಿ ದೊಡ್ಡ ಪ್ರಮಾಣದ ಸಂಘರ್ಷಗಳು ಆಗಿದ್ದಾವೆ. ಅದು ವರ್ಗ ಸಂಘರ್ಷ ಇರ್ಬೋದು, ಅಥವಾ ಈ ಬಡವ ಶ್ರೀಮಂತ ಎನ್ನುವಂಥ ಅಂತಸ್ತಿಗೆ ಸಂಬಂಧಪಟ್ಟಂಥ ಸಂಘರ್ಷಗಳಿರ್ಬೋದು, ಅಥವಾ ಬಿಳಿಯ ಕರಿಯ ಅನ್ನುವಂತಹ ವರ್ಣಭೇದದ ಸಂಘರ್ಷ ಇರಬಹುದು. ಇವೆಲ್ಲವುಗಳು ಕೂಡ ಈ ಸಮಾನತೆಯ ಆಶಿಸುವ, ಸಮಾನತೆಯನ್ನು ಬಯಸುವ ಮನಸ್ಸುಗಳು ಮಾಡಿದ ಸಂಘರ್ಷಕ್ಕೆ ನಮಗೆ ಬಹಳಷ್ಟು ಉದಾಹರಣೆಗಳು ಜಗತ್ತಿನಲ್ಲಿ ಸಿಗ್ತವೆ. ಅದು ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತೆ ಸಂಘರ್ಷಗಳಿರಬಹುದು. ಎಲ್ಲವೂ ಕೂಡ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾವು ಸಮಾಜದ ಒಂದು ಭಾಗ. ಸಮಾಜದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೀವಿ. ಅದು ಯಾವಾಗ ಅಂತಂದರೆ ನಮಗೆ ಸಿಗಬೇಕಾದ ಎಲ್ಲ ಅವಕಾಶಗಳು ಸಿಕ್ಕಾಗ ಮಾತ್ರ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಒಂದು ಸಣ್ಣ ನಿಮ್ಮ ಒಂದು ಪೀಠಿಕೆಯಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1950ಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬಂತು. ಇದು ಪೀಠಿಕೆಯಾಗಿ, ಇನ್ನೂ ನಾನು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಪೂರಕ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಹೇಳಿದೆ. ಸಮಾನತೆ ಎನ್ನುವುದು ಹೇಗೆ ನಿಮಗೆ ಕೆಲಸ ಮಾಡ್ತದೆ, ಅದು ಎಷ್ಟು ಪ್ರಮುಖ ಅನ್ನೋದನ್ನು ನಿಮ್ಗೆ ಗೊತ್ತಾದರೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನು ಸುಲಭ ಆಗ್ತಂತ. 1950ಕ್ಕೆ ಸ್ವಾತಂತ್ರ್ಯ ಬಂತು, 47ಕ್ಕೆ ಸ್ವಾತಂತ್ರ್ಯ ಬಂತು. 47ಕ್ಕೆ ಸ್ವಾತಂತ್ರ್ಯ ಬಂತು, ಸಂವಿಧಾನ ಆಯಿತು. ಸಂವಿಧಾನ 1950ಕ್ಕೆ ಜನವರಿ 26ಕ್ಕೆ ಜಾರಿ ಮಾಡಿಕೊಳ್ತೀವಿ. ನೋಡಿ, 1950ಕ್ಕಿಂತ ಪೂರ್ವದಲ್ಲಿ ನಮಗೆ ಸಂವಿಧಾನ ಇರಲಿಲ್ಲ, ನಮಗೆ ಕಾನೂನಿನ ಬೆಂಬಲ ಇರಲಿಲ್ಲ. ಹಾಗಾಗಿ ಎಷ್ಟು ಶೋಷಣೆಗಳು ನಡೆದು ಹೋಗಿದ್ವು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ. ಯಾವತ್ತು ನಮಗೆ ಸಮಾನತೆಯನ್ನು ಕೊಡುವ ಸಂವಿಧಾನ ಬಂತೋ, ಸಮಾನತೆ ಎನ್ನುವಂಥ ಅವಕಾಶಗಳು ಬಂದವೋ, ನಮ್ಮ ಎಲ್ಲ ಹೆಣ್ಣು ಮಕ್ಕಳು, ನಮ್ಮೆಲ್ಲ ಹಿಂದುಳಿದ ವರ್ಗದವರು, ಶೋಷಣೆಗೆ ಒಳಗಾದವರು, ತುಳಿತಕ್ಕೆ ಒಳಗಾದವರು, ಅಥವಾ ಧ್ವನಿಯನ್ನು ಕಳ್ಕೊಂಡವರು, ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥವರೆಲ್ಲರೂ ಮುಖ್ಯವಾಹಿನಿಗೆ ಬರುವುದಕ್ಕೆ ಕಾರಣ ಆಯಿತು. ಹಾಗಾದರೆ 1950ಕ್ಕಿಂತ ಪೂರ್ವದಲ್ಲಿ ಯಾಕೆ ಬರಲಿಲ್ಲ? 1950ರ ನಂತರ ಯಾಕೆ ಅವರಿಗೆ ಸಾಧ್ಯತೆ ಆಯಿತು ಅಂತಂದರೆ ಅವಕಾಶಗಳು ಅವರಿಗೆ ತೆರೆಯಲ್ಪಟ್ಟವು, ಹಾಗಾಗಿ ಬಂದರು. ಅಂದರೆ ಸಮಾನ ಅವಕಾಶಗಳು ಅವರಿಗೂ ಸಿಕ್ಕವು, ಎಲ್ಲರಿಗೂ ಸಿಕ್ಕವು. ಆ ಅವಕಾಶವನ್ನು ಬಳಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಜನರ ಅಭಿವೃದ್ಧಿಗೆ, ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ಕಾರಣ ಆಯಿತು. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ರಾಜ್ಯದ ಹುಟ್ಟು, ರಾಜ್ಯದ ಬೆಳವಣಿಗೆ ಆಗಿದ್ದು ಎಲ್ಲವೂ ಕೂಡ ಈ ಸ್ವಾತಂತ್ರ್ಯ, ಸಮಾನತೆ, ಈ ಎಲ್ಲ ಹಕ್ಕುಗಳನ್ನು ದಯಪಾಲಿಸುವ ಉದ್ದೇಶವನ್ನು ಹೊಂದಿಯೇ ಬಂದಿರೋದು ಹಕ್ಕು. ಇಲ್ಲಾಂದ್ರೆ ನಮಗೆ ಯಾಕೆ ಬೇಕು ರಾಜ್ಯ? ಒಂದು ರಾಜ್ಯ ನಮಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ,
ಒಂದು ರಾಜ್ಯ ನಮಗೆ ಸಮಾನತೆಯನ್ನು ದಯಪಾಲಿಸೋದಿಲ್ಲ, ಒಂದು ರಾಜ್ಯ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದಕ್ಕೆ ಹಕ್ಕುಗಳನ್ನು ಕೊಡೋದಿಲ್ಲ ಅಂತಂದರೆ ನಮಗೆ ಯಾಕೆ ಬೇಕು ರಾಜ್ಯ? ರಾಜ್ಯದ ಅಗತ್ಯವೇ ಇಲ್ಲ. ನಾವು ಕಾಡು ಪ್ರಾಣಿಗಳ ಹಾಗೆ ಉಳ್ಕೊಂಡು ಬಿಡ್ತೀವಿ ಅಷ್ಟೇ. ರಾಜ್ಯ ನಮಗೆ ಯಾಕೆ ಬೇಕಾಯಿತು? ರಾಜ್ಯದ ಸ್ಥಾನ ಎಷ್ಟು ಮಹತ್ವದ್ದು ಅನ್ನೋದು ನಮಗೆ ಯಾಕೆ ಬಂತು ಅಂತಂದರೆ, ರಾಜ್ಯ ನಮಗಾಗಿ ನಮ್ಮ ಹಕ್ಕುಗಳನ್ನು ನಮ್ಮ ಸಮಾನತೆ, ಸ್ವಾತಂತ್ರ್ಯ ಇವೆಲ್ಲವುಗಳನ್ನು ದಯಪಾಲಿಸುವುದರ ಮೂಲಕ ನಮ್ಮ ಪ್ರಗತಿಗೆ ಕಾರಣ ಆಯಿತು. ಅದು ಒಟ್ಟಾರೆ ಒಂದು ಸಮೂಹದ, ಒಂದು ರಾಜ್ಯದ ಪ್ರಗತಿಗೆ ಕಾರಣ ಆಗ್ತದೆ ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರದ ಅತ್ಯಂತ ಮಹತ್ವದ ತಳಪಾಯದ ಬೇಸಿಕ್ ಆಗಿರುವಂಥ ಒಂದು ಕಾನ್ಸೆಪ್ಟು, ಒಂದು ಪರಿಕಲ್ಪನೆ ಯಾವುದು ಅಂತಂದರೆ ಇಕ್ವಾಲಿಟಿ ಎನ್ನುವಂಥದ್ದು, ಸಮಾನತೆ ಅನ್ನೋದು. ಹಾಗಾದರೆ ಸಮಾನತೆ ಅನ್ನೋದೇನು? ಅದು ನಮಗೆ ಅರ್ಥ ಆಗ್ಬಿಟ್ಟೆ. ಸಮಾನತೆ ಅಂತ ತಕ್ಷಣ ಅರ್ಥ ಆಗ್ತದೆ, ವಿ ಕ್ಯಾನ್ ಫೀಲ್ ಆಗ್ತದೆ ನಮಗೆ. ಬಟ್ ಸಮಾನತೆ ವ್ಯಾಖ್ಯಾನವನ್ನು ಹೇಗೆ ಕೊಡೋದು, ಅರ್ಥ ಏನೋದು, ಅರ್ಥ ಮಾಡೋದು? ನಾವು ಸಮಾನತೆ ಅಂದರೆ ಒಂದು ವ್ಯಾಖ್ಯಾನವನ್ನು ಕೊಡಬೇಕಲ್ಲ. ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ಅದರ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸಮಾನತೆ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಸಮಾನತೆ ಅಂದರೆ ಏನು ಅಂತಂದರೆ, ಸಮಾನತೆ ಅಂತಂದರೆ ಎಲ್ಲರಿಗೆ ಸಮಾನ ಅವಕಾಶ ಅಂತ. ಸಮಾನ ಅವಕಾಶ, ಸಮಾನ ಅವಕಾಶ, ಸಮಾನ ಸ್ಥಾನಮಾನ ಅಂತ. ಸಮಾನತೆ ಅಂದರೆ ಸಮಾನ ಸ್ಥಾನಮಾನ. ನನಗೆ ಸಿಕ್ಕ ಸ್ಥಾನಮಾನ ಅವನಿಗೂ ಸಿಗಬೇಕು, ಅವನಿಗೆ ಸಿಕ್ಕ ಸ್ಥಾನಮಾನ ನನಗೂ ಸಿಗಬೇಕು. ನನ್ನ ಪ್ರಗತಿಗೆ ನನಗೂ ಅವಕಾಶ ಸಿಗಬೇಕು, ಅವನಿಗೂ ಸಿಗಬೇಕು, ಅವನಿಗೆ ಸಿಕ್ಕ ಅವಕಾಶ ನನಗೂ ಸಿಗಬೇಕು ಅನ್ನುವಂಥದ್ದು. ಅಂದರೆ ಎಲ್ಲರಿಗೂ ಸಮಾನ ಅವಕಾಶಗಳು ಅಂತ. ಸಮಾನತೆ ಅಂದರೆ ಸಮಾನ ಅವಕಾಶ, ಸಮಾನ ಸ್ಥಾನಮಾನ ಅಂತ. ಸಿಂಪಲ್ ಆಗಿ ಇಷ್ಟೇ ಅರ್ಥ ಇರೋದು. ವ್ಯಾಖ್ಯಾನ ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ಏನು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅನ್ನೋ ಆಧಾರದ ಮೇಲೆ ನಾವು ಅದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಅದು ನಮಗೆ ಇನ್ನಷ್ಟು ಸ್ಪಷ್ಟವಾಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಫ್ರಾನ್ಸ್ ಮಹಾಕ್ರಾಂತಿ ಆಯಿತು. ಯಾವಾಗ? 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಆಯಿತು. ಫ್ರಾನ್ಸ್ ಕ್ರಾಂತಿಯ ಘೋಷಣೆ, ಫ್ರಾನ್ಸ್ ಕ್ರಾಂತಿಯ ಉದ್ದೇಶ ಕೂಡ ಏನಿತ್ತು ಅಂತಂದರೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅನ್ನುವಂಥದ್ದೇ ಇತ್ತು. ಈಗಲೂ ಕೂಡ ನಾವು ಅದನ್ನೇ ಬಯಸ್ತದೆ. ಯಾವುದೇ ಪ್ರಗತಿಪರ ಸಮಾಜ ಅದನ್ನೇ ಬಯಸ್ತದೆ. ಶಾಂತಿಯುತವಾಗಿ ಬದುಕುವ ಸಮಾಜ ಎಲ್ಲವೂ ಬಯಸೋದು ಭ್ರಾತೃತ್ವವನ್ನು, ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು. ಅವು ಇರೋದರಿಂದಲೇ ನಾವು ಮನುಷ್ಯರಾಗಿ ಇಷ್ಟೆಲ್ಲ ಪ್ರಮಾಣದಲ್ಲಿ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದು, ಪ್ರಾಣಿಗಳಿಗಿಂತ ಭಿನ್ನರಾಗಿರೋದಕ್ಕೆ ಸಾಧ್ಯ ಆಗೋದು, ನೆಮ್ಮದಿ, ಶಾಂತಿ ಎಲ್ಲವೂ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿರೋದು. ಫ್ರಾನ್ಸ್ ಮಹಾಕ್ರಾಂತಿಯ ಘೋಷಣೆಯಲ್ಲಿ ಅದನ್ನೇ ಹೇಳಲಾಗಿದೆ. ಏನು ಹೇಳಲಾಗಿದೆ? ಮಾನವರು ಸ್ವತಂತ್ರವಾಗಿ ಹುಟ್ಟುತ್ತಾರೆ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ ಅಂತ. ಅಂದರೆ ಪಡಿಬೇಕು, ಅದು ಪಡಿತಾರೆ, ಪಡಿಬೇಕು, ಸಿಗಬೇಕು, ಅದು ಸಮಾನತೆ. ಸ್ವತಂತ್ರವಾಗಿ ಹುಟ್ಟುತ್ತೀವಿ, ನಮಗೆ ಬಂಧನಗಳು, ನಮಗೆ ಅಡೆತಡೆಗಳು, ನಮ್ಮನ್ನು ಕೀಳಾಗಿ ಕಾಣುವ ಅಥವಾ ಒಂದು ವರ್ಗವನ್ನು ಕೀಳಾಗಿ ಕಾಣುವ, ಅಸಮಾನರಾಗಿ ಕಾಣುವುದು ಯಾವಾಗ? ನಿಸರ್ಗ ಅಲ್ಲ. ನಿಸರ್ಗ ನಮ್ಮನ್ನು ಅಸಮಾನತೆಯಿಂದ ಕೂಡಿಲ್ಲ. ನೀರು ನನಗೆ ಸಮಾನವಾಗಿ ಸಿಕ್ಕಿದೆ. ಸ್ವಾತಂತ್ರ್ಯದಲ್ಲೂ ಕೂಡ ಹಾಗೆ ಸ್ವತಂತ್ರವಾಗಿ ನಮಗೆ ನೀರನ್ನು ಬಳಸಲಿಕ್ಕೆ ಅವಕಾಶ ಇತ್ತು. ಆದರೆ ಮೇಲೂ ಕೀಳು ಅನ್ನೋ ಕಾರಣಕ್ಕಾಗಿ ನೀರೇ ಕೊಡಲಾರದಂಥ ವ್ಯವಸ್ಥೆಗಳು ನಡೆದು ಹೋದವು. ಮೇಲೂ ಕೀಳು ಅನ್ನೋ ಕಾರಣಕ್ಕಾಗಿ ಕರಿಯರನ್ನು ಸ್ಥಾನಮಾನ ಕೊಡದು ಹೋದಂಥ ಇತಿಹಾಸವನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಫ್ರಾನ್ಸಿನ ಘೋಷಣೆ ಏನು ಹೇಳ್ತದೆ? ಮಾನವರು ಸ್ವತಂತ್ರವಾಗಿ ಹುಟ್ಟಿರುತ್ತಾರೆ. ಸ್ವತಂತ್ರವಾಗಿ ಹುಟ್ಟುವ ಅವಕಾಶವನ್ನು ನಿಸರ್ಗ ಕೊಟ್ಟಿದೆ ಅಂತಂದರೆ ಸ್ವತಂತ್ರವಾಗಿ ಅನುಭವಿಸುವ ಸಮಾನವಾಗಿ ಅವಕಾಶವನ್ನು ಯಾಕೆ ಸಿಗಬಾರದು? ನಮಗೆ ಸಿಗಬೇಕು ತಾನೆ, ಅದು ನಮ್ಮ ಹಕ್ಕು ತಾನೆ. ಹಾಗಾಗಿ ಸಮಾನತೆ ಅಂದರೆ ಏನು ಅಂತಂದರೆ ಸಮಾನ ಅವಕಾಶ, ನಿಸರ್ಗವನ್ನು ಬಳಸಿಕೊಳ್ಳುವ ಸಮಾನ ಅವಕಾಶ, ನಿಸರ್ಗದಲ್ಲಿ ಬದುಕುವ ಸಮಾನ ಅವಕಾಶ ಅಂತಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ನಂತರ ಹೇಳ್ತಾರೆ ಮುಂದುವರೆದು ಸಮಾನ ಗೌರವ. ಸಮಾನವಾಗಿ ಹುಟ್ಟಿದ್ದೇವೆ, ನಾವು ಸ್ವತಂತ್ರವಾಗಿ ಹುಟ್ಟಿದ್ದೇವೆ, ಗೌರವವೂ ಕೂಡ. ನನ್ನ ಬಣ್ಣವನ್ನು ನಾನು ಕೇಳಿ ಪಡೆದದ್ದಲ್ಲ. ಅದು ಒಬ್ಬನ ಬಡವನಿದ್ದಾನೆ ಅಥವಾ ಒಬ್ಬನು ಕುಳ್ಳಗಿದ್ದಾನೆ ಅಥವಾ ಎತ್ತರವಾಗಿ ಇಲ್ಲ ಅಂತಂದ್ರೆ ಅದು ಅವನು ಪಡೆದದ್ದಲ್ಲ, ಅದು ಅವನು ಕೇಳಿ ಪಡೆದದ್ದಲ್ಲ. ಅದು ಆದರೆ ಅವನು ಕುಳ್ಳಗಿರುವ, ನಾನು ಬೆಳ್ಳಗಿರುವ, ಮತ್ತೊಬ್ಬನು ಕರ್ರಗಿರುವ, ಮತ್ತೊಬ್ಬರು ಜಾಣನಾಗಿರುವ, ಮತ್ತೊಬ್ಬ ದಡ್ಡನಂತ ನಾವೇನೋ ಹೇಳ್ತೀವಲ್ಲ, ದಡ್ಡನು ಅಂತ ಪರಿಗಣಿಸಿದರೆ ದಡ್ಡನಾಗಿರುವ, ಮೆಂಟಲಿ ಸ್ವಲ್ಪ ಶಾರ್ಪ್ ಇರದಿರುವಂಥ ವ್ಯಕ್ತಿ ಇದ್ದರೆ ಅದು ಏನು ಅಂತಂದರೆ ನಿಸರ್ಗ ಸಮಾನವಾಗಿ ಹುಟ್ಟಿಸದೇ ಇದ್ರೂ ಕೂಡ ಸ್ವಾತಂತ್ರ್ಯ ಕೂಡ ಹಾಗೆ ಸಮಾನವಾಗಿ ಇಲ್ಲ. ನಾವು ಅದನ್ನು ಸ್ವಾತಂತ್ರ್ಯ ಅನುಭವಿಸೋದಕ್ಕೆ ಸ್ವಾತಂತ್ರ್ಯ ನಮಗಿದೆ. ಅದು ಸಮಾನವಾಗಿ ನಾವು ನಿಸರ್ಗ ನಮಗೆ ಹುಟ್ಟಿಸದೇ ಹೋದರೂ ಕೂಡ ನಿಸರ್ಗವನ್ನು ಅನುಭವಿಸುವ ಸಮಾನತೆ, ಸ್ವಾತಂತ್ರ್ಯ ನಮಗಿದೆ.
ನಿಸರ್ಗದಿಂದ ನಾವು ಸಮಾನವಾಗಿ ಹುಟ್ಟಿಲ್ಲ, ಅಥವಾ ನಮ್ಮ ಬಣ್ಣ ಬೇರೆ ಇರಬಹುದು, ಭಿನ್ನತೆ ಇರಬಹುದು. ಆದರೆ ಭಿನ್ನ ಇದ್ದ ಕಾರಣಕ್ಕಾಗಿ ನಿಸರ್ಗದಿಂದ ಸಿಗುವ ಉಪಚಾರಗಳಿದ್ದಾವಲ್ಲ, ಉಪಚಾರಗಳು ನಮಗೆ ಸಮಾನವಾಗಿ ಸಿಗಬೇಕು. ನೀರು, ನೆಲ, ಭೂಮಿ, ಇಲ್ಲಿಯ ಬೆಳೆಯುವ ಅವಕಾಶಗಳು, ಈ ನೆಲದ ಮೇಲೆ ಬೆಳೆಯುವ ಅವಕಾಶಗಳು, ಇಲ್ಲಿಯ ಆದಾಯಗಳು, ಇಲ್ಲಿಯ ಫಲಗಳು, ಇಲ್ಲಿಯ ಸಂಪತ್ತುಗಳು ನನಗೂ ಸಿಗಬೇಕು, ಅವರಿಗೂ ಸಿಗಬೇಕು. ಇದು ಸಮಾನತೆ ಕಾನ್ಸೆಪ್ಟ್. ನಿಸರ್ಗ ಅಸಮಾನವಾಗಿ ಹುಟ್ಟಿರಬಹುದು, ಅಸಮಾನತೆಯನ್ನು ಸೃಷ್ಟಿಸಿರಬಹುದು. ನಿಸರ್ಗ ಅದು ಭೌತಿಕ ಅಸಮಾನತೆ ಅಂತ ಕರಿತೀವಿ ನಾವು. ಆದರೆ ಮಾನವ ನಿರ್ಮಿತ ಅಸಮಾನತೆ ಇದೆಯಲ್ಲ, ಅದು ಹೋಗಬೇಕು ಅನ್ನೋದು ಈ ಸಮಾನತೆಯ ಬಹಳ ಮಹತ್ವವಾದಂಥ ಆಶಯ. ಅದು ನಿಸರ್ಗದ ಪ್ರಕಾರ ನಾನು ಕಪ್ಪಗಿರಬಹುದು, ಇನ್ನೊಬ್ಬರು ಬೆಳ್ಳಗಿರಬಹುದು. ಆದರೆ ಅದು ನನ್ನ ಬಣ್ಣವೇ ಹೊರತಾಗಿ ನಿಸರ್ಗದ ಅವಕಾಶಕ್ಕಾಗಿ, ಬಣ್ಣದ ಕಾರಣಕ್ಕಾಗಿ ನಿಸರ್ಗ ನಮ್ಮನ್ನು ದೂರ ಸರಿಸಿಲ್ಲ. ನನ್ನ ಎತ್ತರದ ಕಾರಣಕ್ಕಾಗಿ, ಅಥವಾ ನಾನು ಕುಳ್ಳಗಿರುವ ಕಾರಣಕ್ಕಾಗಿ, ಅಥವಾ ನಾನು ಅಂಗವಿಕಲನ ಆಗಿರುವ ಕಾರಣಕ್ಕಾಗಿ ನಿಸರ್ಗ ನೀನು ನನ್ನನ್ನು ಅನುಭವಿಸಬೇಡ ಅಂತ ಹೇಳಿಲ್ಲ. ನಂತರ ಬಣ್ಣದ ಕಾರಣಕ್ಕಾಗಿ ಅಸಮಾನತೆ ಸೃಷ್ಟಿಸಿಕೊಂಡಿದ್ದು, ಬೇರೆ ಬೇರೆ ಕಾರಣಕ್ಕಾಗಿ, ಸಾಮಾಜಿಕ ಕಾರಣಕ್ಕಾಗಿ ಅಸಮಾನತೆಯನ್ನು ಸೃಷ್ಟಿಸಿಕೊಂಡದ್ದು ಮಾನವ ನಿರ್ಮಿತ ಅಸಮಾನತೆ. ಅದು ಈ ಮಾನವ ನಿರ್ಮಿತ ಅಸಮಾನತೆ ತೊಡೆದು ಹಾಕಬೇಕು ಅನ್ನೋದು ಸಮಾನತೆಯ ಕಾನ್ಸೆಪ್ಟಿನ ಬಹಳ ಮಹತ್ವವಾದಂಥ ಏನು ಯೋಚನೆ, ಅದರ ಉದ್ದೇಶ ಆಗಿದೆ. ಅದನ್ನೇ ಹೇಳ್ತದೆ ಫ್ರಾನ್ಸ್ ಮಹಾಕ್ರಾಂತಿ ಘೋಷಣೆ ಹೇಳ್ತದೆ. ಮಾನವ ಸ್ವತಂತ್ರವಾಗಿ ಹುಟ್ಟಿದ್ದಾರೆ, ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡಿಬೇಕು. ಅದು ನಿಸರ್ಗವು ನಮಗೆ ಸಮಾನ ಗೌರವವನ್ನೇ ಕೊಟ್ಟಿದೆ. ನಾವು ಹುಟ್ಟಿದ ಕಾರಣಕ್ಕಾಗಿ ನೀರು, ಒಬ್ಬ ಕುರುಡ ಅಥವಾ ಒಬ್ಬ ಅಂಗವಿಕಲ ಬೇಕಾಗಿರೋ ನೀರು ಬೇರೆ, ನನಗೆ ಬೇಕಾಗಿರೋ ನೀರು ಬೇರೆ ಅಲ್ಲ. ಒಬ್ಬ ಕಪ್ಪಗಿದ್ರೆ ಅವನಿಗೆ ಬೇಕಾಗಿರೋ ನೀರು ಬೇರೆ, ನನಗೆ ಬೇಕಾಗಿರೋ ಆಹಾರ ನೀರು ಬೇರೆ ಅಲ್ಲ. ಅದು ಎಲ್ಲವೂ ಒಂದೇ. ನಿಸರ್ಗ ಸಮಾನವಾಗಿ ಕೊಡ್ತದೆ, ಅನುಭವಿಸುವ ಅವಕಾಶ. ನಾವು ಬಣ್ಣದ ಕಾರಣಕ್ಕಾಗಿ ಜಾತಿ ಅದು ಏನೇನೋ ಸೃಷ್ಟಿಸಿಕೊಂಡು ಸಮಾಜ ನಿರ್ಮಿತವಾದಂಥ ಅಸಮಾನತೆಯನ್ನು ಸೃಷ್ಟಿಸಿಕೊಂಡಿದ್ದೀವಿ. ಇದನ್ನು ತೊಡೆದು ಹಾಕುವ ಉದ್ದೇಶ ರಾಜ್ಯದ್ದು. ಆ ಕಾರಣಕ್ಕಾಗಿ ರಾಜ್ಯದ ಮೂಲಭೂತ ಕಾನ್ಸೆಪ್ಟ್ ಯಾವುದು ಅಂತಂದರೆ ಅಸಮಾನತೆ ಕೂಡ ಒಂದು ಆಗಿದೆ ಅಂತ. ಸಮಾನತೆ ತೊಡೆದು ಹಾಕುವುದಕ್ಕಾಗಿ, ಅಸಮಾನತೆಯನ್ನು ತೊಡೆದು ಹಾಕುವುದಕ್ಕಾಗಿ ಸಮಾನತೆ ಕಾನ್ಸೆಪ್ಟು. ಅಸಮಾನತೆ ತೊಡೆದು ಹಾಕಬೇಕು, ಸಮಾನತೆ ನಮ್ಮ ಬದುಕಿನಲ್ಲಿ ಜಾರಿಗೆ ಬರಬೇಕು, ನಾವು ಅದನ್ನು ಅನುಭವಿಸಬೇಕು ಅನ್ನೋದನ್ನು ಹೇಳ್ತದೆ. ಇನ್ನೊಬ್ರು ಹೇಳ್ತಾರೆ, H.J. ಲಾಸ್ಕಿನ್ ಅವರು, ಸಮಾನತೆ ಅಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು, ಸಾಕಷ್ಟು ಅವಕಾಶಗಳನ್ನು ಎಲ್ಲರಿಗೂ ನೀಡುವುದು ಅಂತ. ಇಲ್ಲಿ ಬಹಳ ಜನ ಮಕ್ಕಳು ಗೊಂದಲ ಮಾಡ್ತಾರೆ, ನಮ್ಮ ಪ್ರಶ್ನೆಯನ್ನು ಕೇಳಬಹುದು. ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಗೊಂದಲ ಇರಬಹುದು. ಸಮಾನತೆ ಎಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು. ಯಾರೋ ಪ್ರಶ್ನೆ ಕೇಳಿದ್ರು ನನಗೆ ನಮ್ಮ ಕ್ಲಾಸ್ನಲ್ಲಿ ಲಾಸ್ಟ್ ಇಯರ್ ಪಾಠ ಮಾಡುವಾಗ, ಸರ್ ಸಮಾನತೆ ಅಂದರೆ ವಿಶೇಷ ಸೌಲಭ್ಯಗಳನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಿರಲ್ಲ, ಹಾಗಾದರೆ ಯಾಕೆ ಮೀಸಲಾತಿಯನ್ನು ಕೊಡ್ತಾರೆ? ನಿಮ್ಮ ತಲೆಯಲ್ಲೂ ಆ ಪ್ರಶ್ನೆ ಬರಬಹುದು. ಸರ್ ಯಾಕೆ ಬಸ್ನಲ್ಲಿ ಮಹಿಳೆಯರಿಗೆ ಕಾದಿಟ್ಟ ಸೀಟುಗಳಂತ ಇಟ್ಟಿದ್ದಾರೆ, ಅಂಗವಿಕಲರಿಗೆ ಕಾದಿಟ್ಟ ಸೀಟ್ ಅಂತ ಇಟ್ಟಿದ್ದಾರೆ, ಅಥವಾ ವಯಸ್ಸಾದವರಿಗೆ ಕಾದಿಟ್ಟ ಸೀಟ್ ಅಂತ ಇಟ್ಟಿದ್ದಾರಲ್ಲ, ಅದು ವಿಶೇಷ ಸೌಲಭ್ಯಗಳನ್ನು ಅವರಿಗೆ ಕೊಟ್ಟಂಗೆ ಆಗಲಿಲ್ವೇ ಅನ್ನೋ ಪ್ರಶ್ನೆಯನ್ನು ನೀವು ಕೇಳಬಹುದು. ನಮಗೆ ಹಿಂದೆ ಪಾಠದಲ್ಲಿ ಕೇಳಿದ್ರು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು ಅಂತ ನಾನು ಭಾವಿಸಿದ್ದೇನೆ. ಇವರು ಹೇಳ್ತಾರೆ, ಸಮಾನತೆ ಅಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು. ಹಾಗಾದರೆ ಅಲ್ಲಿ ವಿಶೇಷ ಸೌಲಭ್ಯಗಳು ಕೊಟ್ಟಂಗಾಯ್ತಲ್ಲ, ರಿಸರ್ವೇಷನ್ ಯಾಕೆ ಕೊಟ್ಟರು? ಅದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಮೀಸಲಾತಿಯನ್ನು ಮಹಿಳೆಯರಿಗೆ ಯಾಕೆ ಕೊಟ್ಟರು ಅಂತಂದರೆ ಅಸಮಾನತೆಯನ್ನು ತೊಡೆದು ಹಾಕುವುದಕ್ಕಾಗಿ. ಪುರುಷ ಕೇಂದ್ರಿತ ಸಮಾಜ ಆಗಿರೋದ್ರಿಂದ ಭಾರತದಲ್ಲಿ ಏನಾಯಿತು, ಪುರುಷ ಕೇಂದ್ರಿತ ಸಮಾಜದಲ್ಲಿ ಎಲ್ಲ ಪುರುಷರು ರಾಜಕೀಯ, ಆರ್ಥಿಕ, ಸಾಮಾಜ ಎಲ್ಲ ಸ್ಥಾನಮಾನಗಳನ್ನು ಪಡ್ಕೊಂಡ್ರು. ಮಹಿಳೆಯರಿಗೆ ಸಿಗಲಿಲ್ಲ. ನಾವು ಅವರ ಕೋಣೆಯಲ್ಲಿ ಬಂಧಿಸಿ ಹಾಕಿದ್ವಿ, ಕೋಣೆಯಲ್ಲಿ ಅವರನ್ನು ಚೌಕಟ್ಟನ್ನು ಮಾಡಿಬಿಟ್ಟಿವಿ. ಹಾಗಾಗಿ ಏನು ಮಾಡಬೇಕಾಯಿತು, ಪುರುಷರ ಮತ್ತು ಮಹಿಳೆಯರ ನಡುವೆ ಅಸಮಾನತೆ ಸೃಷ್ಟಿಯಾಯಿತು. ಪುರುಷರ ಅಭಿವೃದ್ಧಿ ಇಷ್ಟಕ್ಕಿದ್ರೆ ಮಹಿಳೆಯರ ಅಭಿವೃದ್ಧಿ ಇಷ್ಟು ಕೆಳಗಡೆ ಹೋಗ್ಬಿಡ್ತು. ಅದಕ್ಕಾಗಿ ವಿಶೇಷ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಪುರುಷರ ಸಮಾನ ತರುವುದಕ್ಕಾಗಿ ಕೊಡಲಾಯಿತು. ಹೀಗೆ ಅರ್ಥೈಸ್ಕೊಳ್ಬೇಕು. ಯಾರೋ ಒಬ್ಬ ಅಂಗವಿಕಲ ಇರ್ತಾನೆ, ಓಡೋಡಿ ಬಂದು ಬಸ್ನಲ್ಲಿ ಸೀಟ್ ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ದೈಹಿಕವಾಗಿ ಸಾಮರ್ಥ್ಯ ಇದ್ದವನು ಓಡಿ ಬಂದು ಸೀಟನ್ನು ಆಕ್ರಮಿಸ್ಕೊಂಡು ಬಿಡ್ತಾನೆ. ಈ ಅಂಗವಿಕಲನಿಗೆ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೂ ಅವಕಾಶ ಇರೋದಿಲ್ಲ. ಅದನ್ನು ತಪ್ಪಿಸೋದಕ್ಕಾಗಿ ಅವನ ಅಂಗವಿಕಲತೆಯನ್ನು ನೀವು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಸ್ಥಾನವನ್ನು ನೀವು ಗಟ್ಟಿಪಡಿಸ್ಕೊಳ್ತೀರಿ. ಹಾಗಾಗಿ ಆ ಅಂಗವಿಕಲನಿಗೆ ಒಂದು ನೆರವನ್ನು ಕೊಟ್ಟು ನಿಮ್ಮ ಸಮಾನವಾಗಿ ಕೂಳ್ಳೋದಕ್ಕೆ ಮಾಡ್ಕೊಂಥ ಅವಕಾಶ, ಅದನ್ನು ಮೀಸಲಾತಿ ಅಂತ ಕರಿತೀವಿ ನಾವು. ಹಾಗಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದರೆ, ಇದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಸಮಾನತೆ ಎಂದರೆ ಸೌಲಭ್ಯಗಳು ಇಲ್ಲದಿರುವುದು ಅಂತಂದರೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಅಸಮಾನಗೊಳಿಸುವುದು ಅಲ್ಲ ಅಂತ ಅರ್ಥ.
ಧರ್ಮದ ಕಾರಣಕ್ಕಾಗಿ, ಲಿಂಗದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ, ಶ್ರೀಮಂತಿಯ ಕಾರಣಕ್ಕಾಗಿ, ವರ್ಣದ ಕಾರಣಕ್ಕಾಗಿ ನಾವು ಸೌಲಭ್ಯವನ್ನು ಕೊಡುವಂತಿಲ್ಲ ಅಂತ ಹೇಳ್ತದೆ. ಸೌಲಭ್ಯವನ್ನು ಯಾರಿಗೆ ಕೊಡ್ತಾ ಇದ್ದೀವಿ ನಾವು ಈಗ ಅಂತಂದರೆ, ಅವರು ವಂಚಿತರು, ಅವ್ರಿಗೆ ಸಾಮರ್ಥ್ಯ ಇದೆ, ಅವಕಾಶ ಸಿಗಲಿಲ್ಲ, ಅವಕಾಶವನ್ನು ಕೊಡೋದು ಅಂತ. ಗೊತ್ತಾಯ್ತಾ? ಹಾಗೆ ಹೇಳ್ತಾರೆ, ಸಮಾನತೆ ಅಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವ ಮತ್ತು ಸಾಕಷ್ಟು ಅವಕಾಶಗಳನ್ನು ಕೊಡುವ. ಇದೆ ಅವಕಾಶವನ್ನು ಕೊಡೋದು. ಮಹಿಳೆಯರಿಗೆ ಮೀಸಲಾತಿ ಅಂತಂದರೆ ಅವರಿಗೆ ಅವಕಾಶ ಕೊಡೋದು. ಹಿಂದುಳಿದ ವರ್ಗದವರಿಗೆ ಅವಕಾಶ ಕೊಡೋದು. ಮೀಸಲಾತಿ ಅಂದರೆ ಅದು ಅವಕಾಶ ಕೊಡೋದು, ಮೇಲೆ ಬಂದವರ ಹಾಗೆ ಇವರ ಸ್ಥಾನಮಾನವನ್ನು ಎತ್ತರಿಸುವುದು ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸೊ ಹೀಗೆ ಈ ವಾಕ್ಯಗಳನ್ನು ಹೀಗೆ ಅರ್ಥೈಸಿಕೊಂಡ್ರಾಗ ಮಾತ್ರ ಸಮಾನತೆಯ ಪರಿಕಲ್ಪನೆ ರಾಜ್ಯದಲ್ಲಿ ಹೇಗೆ ಕೆಲಸ ಮಾಡ್ತದೆ. ಈ ಪರಿಕಲ್ಪನೆಯ ಆಧಾರದ ಮೇಲಿನ ಸಂವಿಧಾನಗಳು ಬೇರೆ ಬೇರೆ ದೇಶದಲ್ಲಿ, ನೆಲ್ಸನ್ ಮಂಡೇಲಾ ಆಫ್ರಿಕಾ ಖಂಡದಲ್ಲಿ ಕರಿಯರು ಬಿಳಿಯರ ನಡುವಿನ ರಾಜ್ಯದಲ್ಲಿ ಇವರು ಸ್ವಾತಂತ್ರ್ಯ ಅವರಿಗಾಗಿ ಹೋರಾಟ ಮಾಡಿದ್ರಲ್ಲ, ಕರಿಯರಿಗೆ ಸಮಾನತೆ ಸಿಗಲಿಲ್ಲಾಗಿತ್ತು, ಸಮಾನ ಗೌರವ ಸಿಗಲಿಲ್ಲಾಗಿತ್ತು. ಬಿಳಿಯವರ ಥರನೇ ಇವರಿಗೂ ಸಮಾನ ಗೌರವ ಸಿಗಲಿ ಅಂತ ಮಾಡಿದ ಹೋರಾಟಗಳು. ನಂತರ ಅವರಿಗೆ ಸೌಲಭ್ಯಗಳು ಕೊಡಲ್ಪಟ್ಟವು, ದೊರಕಿಸಲ್ಪಟ್ಟವು ಅನ್ನೋದು. ಈ ಅರ್ಥದಲ್ಲಿ ಅರ್ಥ ಮಾಡಿಕೊಂಡಾಗ ಇಕ್ವಾಲಿಟಿ ಅಥವಾ ಸಮಾನತೆ ಅಂದರೆ ಏನು ಅಂತ ಅರ್ಥ ಆಗ್ತಂತಂದರೆ, ಸಮಾನತೆ ಅಂತಂದರೆ ಸಮಾನ ಅವಕಾಶ. ತಪ್ಪರ್ಥ ಮಾಡ್ಕೊಳ್ಬೇಡ್ರಿ. ಮೀಸಲಾತಿಗೂ ಇಲ್ಲಿ ನೀವು ಜಾಯಿಂಟ್ ಮಾಡೋಕ್ಕೆ ಹೋಗಬೇಡ್ರಿ, ಆವಾಗ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಅದು ಮೀಸಲಾತಿ ಅನ್ನೋದೇ ಬೇರೆ ವಿಷಯ, ಅದು ಬೇರೆ ಚರ್ಚೆ. ಆದರೂ ಕೂಡ ನಿಮಗೆ ಗೊಂದಲ ಆಗ್ತದೆ. ನಾನು ಎಷ್ಟೋ ಪೀರಿಯಡ್ನಲ್ಲಿ ಮಕ್ಕಳು ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ಇಲ್ಲೂ ಕೂಡ ಸಹಜವಾಗಿ ಕೆಲವರಿಗೆ ಪ್ರಶ್ನೆ ಬಂದಿರಬಹುದು ಅನ್ನೋ ಕಾರಣಕ್ಕಾಗಿ ಆ ವಿಷಯವನ್ನು ಎಳೆದು ತರಬೇಕಾಯ್ತು ನಾನು. ವಿಶೇಷ ಸೌಲಭ್ಯಗಳು ಅಂತಂದರೆ ಮೀಸಲಾತಿ ಅಂತ ಕಲ್ಪಿಸ್ಬಿಡ್ತಾರೆ. ಅದು ವಿಶೇಷ ಸೌಲಭ್ಯ ಅನ್ನೋದಕ್ಕಿಂತಲೂ ಕೂಡ ಅವಕಾಶ, ತುಳಿಯಲ್ಪಟ್ಟವರಿಗೆ ಮೇಲಿನವರಷ್ಟೇ ಸ್ಥಾನವನ್ನು ಸಿಗುವ ಹಾಗೆ ಅವರನ್ನು ನಾವು ಅವಕಾಶವನ್ನು ಕೊಡ್ತಿರೋದನ್ನು ಮೀಸಲಾತಿ ಅಂತ ನಾವು ಪರಿಗಣಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಇಕ್ವಾಲಿಟಿ ಅಂತಂದರೆ ಸಮಾನತೆ ಅಂದರೆ ಸಮಾನ ಅವಕಾಶ. ನನಗೆ ಹಾಡಲಿಕ್ಕೆ ಬರ್ತದೆ, ನನಗೆ ಅವಕಾಶ ಸಿಕ್ಕರೆ ಮಾತ್ರ ನನ್ನ ಹಾಡುವ ಟ್ಯಾಲೆಂಟನ್ನು ನಾನು ಏನು ಮಾಡ್ಬೋದು, ಬೆಳೆಸಿಕೊಳ್ಳಬಹುದು, ಅಥವಾ ನನ್ನ ವೇದಿಕೆ ಮೂಲಕ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಪ್ರಚಾರಕ್ಕೆ ಬರ್ತೇನೆ, ನನ್ನ ವ್ಯಕ್ತಿತ್ವ ಬೆಳೀತದೆ. ನೀನು ಈ ಕಾರಣಕ್ಕಾಗಿ, ಬಡವ ಅನ್ನೋ ಕಾರಣಕ್ಕಾಗಿ ಹಾಡಬಾರ್ದು ಅಂದ್ಬಿಟ್ರೆ, ಅಥವಾ ನೀನು ಕರಿಯ ಅನ್ನೋ ಕಾರಣಕ್ಕಾಗಿ ನಿನಗೆ ವೇದಿಕೆ ಇಲ್ಲ ಅಂತಂದ್ಬಿಟ್ರೆ, ಅಥವಾ ನೀನು ಶ್ರೀಮಂತ ಅಲ್ಲ ಅನ್ನೋ ಕಾರಣಕ್ಕಾಗಿ ನೀನು ಹಾಡಬಾರ್ದು ಅಂತ ಅಂದ್ಬಿಟ್ರೆ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ, ಎಲ್ಲರಿಗೂ ತಮ್ಮನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ, ತಮ್ಮನ್ನು ಗುರುತಿಸಿಕೊಳ್ಳೋದಕ್ಕೆ, ತಮ್ಮನ್ನು ತಾವು ರೂಪಿಸಿ ಎತ್ತರಿಸಿಕೊಳ್ಳೋದಕ್ಕಾಗಿ ಒಂದು ಅವಕಾಶ ಬೇಕು. ಈ ಅವಕಾಶವನ್ನು ಜಾತಿ, ಧರ್ಮ, ಲಿಂಗ, ಅಂತಸ್ತು, ಯಾವ ಶಿಕ್ಷಣ, ಯಾವ ಭೇದ ಭಾವ ಇಲ್ಲದೇ ಕೊಡುವುದನ್ನು ನಾವು ಸಮಾನತೆ ಅಂತ ಕರಿತೀವಿ. ಸಮಾನತೆ ಅಂದರೆ ಸಮಾನ ಅವಕಾಶ ಅಂತ ನಾವು ತಿಳ್ಕೊಳ್ಬೇಕು. ಸಮಾನತೆ ಅಂದರೆ ಸಮಾನ ಅವಕಾಶ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಅವರು, TH ಗ್ರೀನ್, ಸಮಾನತೆ ಅಂದರೆ ಸೌಲಭ್ಯಗಳು ಇಲ್ಲದಿರುವುದು, ವಿಶೇಷ ಸೌಲಭ್ಯ ಯಾವುದೋ ಒಂದು ವರ್ಗಕ್ಕೆ ಕೊಡೋದಿರೋದು ಅಂತ ಅರ್ಥ, ಕೆಲವರಿಗೆ ಮಾತ್ರ ಕೊಡೋದಿರೋದು ಅಂತ. ವಿಶೇಷ ಸೌಲಭ್ಯಗಳನ್ನು ಕೊಡ್ತಿರೋ ಎಲ್ಲರಿಗೂ ಸಮಾನವಾಗಿ ಕೊಡಬೇಕು. ಯಾಕಾಗಿ? ಎಲ್ಲರನ್ನು ಸಮಾನವಾಗಿ ಕಾಣುವುದಕ್ಕಾಗಿ, ಪ್ರಗತಿಯನ್ನು ಕಾಣೋದಕ್ಕೆ, ಮತ್ತು ಸಾಕಷ್ಟು ಅವಕಾಶ ಎಲ್ಲರಿಗೂ ನೀಡುವುದು ಅಂತ ಹೇಳ್ತಾರೆ. ಅವರೇನು ಹೇಳ್ತಾರೆ, ನಮ್ಮ ಫ್ರಾನ್ಸಿನ ಮಾನವ ಹಕ್ಕು ಘೋಷಣೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಮಾನ ಗೌರವ, ಸ್ವತಂತ್ರವಾಗಿ ಹುಟ್ಟೋದ್ರ ಮೂಲಕ ಗೌರವವನ್ನು, ಹಕ್ಕುಗಳನ್ನು ಅವರು ಪಡಿತಾರೆ ಅನ್ನೋದನ್ನು ಹೇಳ್ತಾರೆ. ಈ ಎಲ್ಲ ಆಧಾರದ ಮೇಲೆ ಸಮಾನತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡಾಗ ಸಮಾನತೆಯಲ್ಲಿ ವಿಧಗಳು ನಮಗೆ ಲೆಕ್ಕಕ್ಕೆ ಸಿಗ್ತದೆ. ಸಮಾನತೆಯಲ್ಲಿ ಎಷ್ಟು ವಿಧಗಳಿದ್ದಾವೆ. ಸಮಾನತೆಯಲ್ಲಿ ಕೈಂಡ್ಸ್ ಆಫ್ ಇಕ್ವಾಲಿಟಿ. ಸಮಾನತೆಯನ್ನು ನಾವು ಮುಖ್ಯವಾಗಿ 4 ವಿಭಾಗಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಬಹುದು. ಅಂದರೆ ಆ ಸಮಾನತೆಯ ಲಕ್ಷಣವನ್ನು, ಅದು ಬೀರುವ ಪರಿಣಾಮದ ಆಧಾರದ ಮೇಲಿಂದ, ಅದು ಅನುಭವಕ್ಕೆ ಬರುವ ಆಧಾರದ ಮೇಲಿಂದ ನಾವು ಸಮಾನತೆಯ ಮುಖ್ಯ 4 ವಿಧಗಳನ್ನಾಗಿ ನಾವು ಅಭ್ಯಾಸ ಮಾಡಬಹುದು. ಕೈಂಡ್ಸ್ ಆಫ್ ಇಕ್ವಾಲಿಟಿ, ದೇ ಆರ್ ನ್ಯಾಚುರಲ್ ಇಕ್ವಾಲಿಟಿ, ಸಿವಿಲ್ ಇಕ್ವಾಲಿಟಿ, ಪೊಲಿಟಿಕಲ್ ಇಕ್ವಾಲಿಟಿ, ದೆನ್ ಅನದರ್ ಒನ್ ಈಸ್ ಇಕನಾಮಿಕ್ ಇಕ್ವಾಲಿಟಿ ಅಂತ. ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ ಅಂತ 4 ವಿಧವನ್ನು ನಾವು ಕಾಣ್ತೀವಿ. ಅದು ಹೇಳ್ತದೆ. ಅದು ನೈಸರ್ಗಿಕ ಸಮಾನತೆ ಏನು? ನಾನು ಆಗಲೇ ಹೇಳಿದ್ದೆ, ಸ್ವಾತಂತ್ರ್ಯದ ಸಂದರ್ಭವಾಗೂ ಹೇಳಿದೆ. ನಿಸರ್ಗ ನಮಗೆಲ್ಲವನ್ನೂ ಕೊಟ್ಟಿದೆ, ಸ್ವತಂತ್ರವಾಗಿ ಕೊಟ್ಟಿದೆ. ನಾವು ಬೇರೆ ಬೇರೆ ಸಾಮಾಜಿಕ ಕಾರಣಕ್ಕಾಗಿ ಅದು ಅನುಭವಿಸ್ಲಿಕ್ಕೆ ಸಿಗದಂಗೆ ಮಾಡ್ಕೊಂಡು ಬಿಟ್ರೆ ಅದು ಸ್ವಾತಂತ್ರ್ಯ ವಂಚನೆ ಆಯಿತು ಅದು ಅಂತ ಹೇಳಿದ್ದೆ ನಾನು. ಇಲ್ಲಿ ಕೂಡ ಹಾಗೇನೆ
ಆದರೆ ನೈಸರ್ಗಿಕ ಸ್ವಾತಂತ್ರ್ಯವನ್ನು ನಾವು ಬೇಕಾಬಿಟ್ಟಿ ಬಳಸಿದರೆ ಅದು ತೊಂದರೆ ಆಗ್ತದೆ, ಅದು ರಿಸ್ಟ್ರಿಕ್ಷನ್ಗೆ ಒಳಪಡಿಸ್ತೀವಿ ಅನ್ನೋದನ್ನು ಹೇಳ್ತೀವಿ. ನೈಸರ್ಗಿಕ ಸ್ವಾತಂತ್ರ್ಯ ಅನುಭವಿಸುವ ಅವಕಾಶವನ್ನು ಕೊಡ್ತದೆ, ಅನುಭವಿಸಿದ್ರೆ ಕಷ್ಟ ಕೂಡ ಆಗ್ತದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನೈಸರ್ಗಿಕ ಅವಕಾಶ ಸಮಾನತೆ ಏನು? ನೈಸರ್ಗಿಕ ನಿಸರ್ಗ ನಮ್ಮನ್ನು ಸಮಾನವಾಗಿ ಹುಟ್ಟಲಿಲ್ಲ. ಈಗಾಗಲೇ ಹೇಳಿದೆ ನಾನು, ಸಮಾನವಾಗಿ ಹುಟ್ಟಿಸಿಲ್ಲ. ಒಬ್ಬನು ಎತ್ತರ, ಒಬ್ಬನು ತೆಳ್ಳಗಿದ್ದಾನೆ, ಒಬ್ಬನು ಜಾಣ ಇದ್ದಾನೆ, ಇನ್ನೊಬ್ಬ ದಡ್ಡಿದ್ದಾನೆ, ಅಥವಾ ಇನ್ನೊಬ್ಬ ಕರಿಯಾಗಿದ್ದಾನೆ, ಒಬ್ಬನು ಬೆಳ್ಳಗಿದ್ದಾನೆ, ಏನೇನೋ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಆದರೆ ನಿಸರ್ಗದ ಸಂಪತ್ತು, ನಿಸರ್ಗದ ಅವಕಾಶಗಳು ಅನುಭವಿಸುವುದಕ್ಕೆ ನಮಗೆ ಸಮಾನ ಅವಕಾಶಗಳಂತೂ ಖಂಡಿತ ನಿಸರ್ಗ ನಮಗೆ ಕೊಟ್ಟಿದೆ. ನಿಸರ್ಗದ ಸಮಾನತೆಯನ್ನು ನಾವು ಸಾಮಾಜಿಕ ಕಾರಣಕ್ಕಾಗಿ ಏನು ಮಾಡಬಾರ್ದು, ವಂಚನೆಗೊಳಿಸಬಾರದು ಅನ್ನೋದು ಹೇಳ್ತದೆ. ನಿಸರ್ಗ ನಮಗೆ ಸಮಾನ ಅವಕಾಶವನ್ನು ಕೊಟ್ಟಿದೆ. ನಾವು ಸಮಾನವಾಗಿ ಹುಟ್ಟಿಲ್ಲದಿದ್ದರೂ ಕೂಡ, ನಮ್ಮಲ್ಲಿ ಭಿನ್ನತೆ ಇದ್ದರೂ ಕೂಡ, ಆದರೆ ನಿಸರ್ಗ ನಿರ್ಮಿತವಾದಂಥ ಸಮಾನ ಅವಕಾಶವನ್ನು ಸಾಮಾಜಿಕವಾಗಿ ನಿರ್ಮಿಸಿಕೊಂಡಂಥ ಅಸಮಾನತೆಯಿಂದ ತೊಂದರೆಗೊಳಪಡಿಸಬಾರದು ನಾವು. ಉದಾಹರಣೆಗಾಗಿ ಸಾರ್ವಜನಿಕವಾಗಿ ಒಂದು ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ಶಿಕ್ಷಣ ನಮ್ಮ ಹಕ್ಕದು, ಕಲಿಕೆ ನಮ್ಮ ಹಕ್ಕದು. ಬೇಡ, ನಿಸರ್ಗದ ಪ್ರಕಾರ ಹೇಳೋದಾದರೆ ಹರಿಯುವ ನದಿಯ ನೀರು ನಾನು ಬಳಸಬೇಕು, ಅವರು ಬಳಸಬೇಕು. ಆದರೆ ನೀವು ಈ ಕಾರಣಕ್ಕಾಗಿ ಆ ನೀರನ್ನು ಬಳಸಬಾರದು, ಕರಿಯರ್ ಎನ್ನುವ ಕಾರಣಕ್ಕಾಗಿ ಬಳಸಬಾರದು. ಈ ಆಹಾರವನ್ನು ನೀವು ತಿನ್ನಬಾರದು, ಅಥವಾ ಕರಿಯರ್ ಅನ್ನೋ ಕಾರಣಕ್ಕಾಗಿ ನೀವು ದೂರ ಬದುಕಬೇಕು, ಅಥವಾ ಇಲ್ಲೇ ಇರಬೇಕು, ಅಥವಾ ಹೀಗೆ ಬದುಕಬೇಕು ಅಂತ ನಾವು ಸಾಮಾಜಿಕವಾಗಿ ಒಂದು ಚೌಕಟ್ಟನ್ನು, ನಿಸರ್ಗಕ್ಕೆ ವಿರುದ್ಧವಾಗಿ ಚೌಕಟ್ಟನ್ನು ಮಾಡಿದರೆ ಅದು ಅಸಮಾನತೆಗೆ ಕಾರಣ ಆಗ್ತದೆ. ನೈಸರ್ಗಿಕ ಅಸಮಾನತೆ, ಇದು ನೈಸರ್ಗಿಕ ಸಮಾನತೆಯನ್ನು ನಾವು ಕೊಡಬೇಕು ಅವರಿಗೆ, ಆಯಿತಾ. ನಂತರ ಎರಡನೇದು ನಾಗರಿಕ ಸಮಾನತೆ. ನಾಗರಿಕ ಸಮಾಜದಲ್ಲಿ ನಾವು ನಾಗರಿಕರಾಗಿ ಬದುಕಬೇಕಲ್ಲ. ನಾಗರಿಕನಾಗಿ ಬದುಕೋದಕ್ಕೆ ಏನೇನು ಬೇಕು ನಮಗೆ? ನಮ್ಮದೇ ಆದಂಥ ಕುಟುಂಬ, ನಮ್ಮದೇ ಆದಂಥ ಶಿಕ್ಷಣ, ನಮ್ಮದೇ ಆದಂಥ ಸಾಮಾಜಿಕ ಕಟ್ಟುಪಾಡುಗಳು, ನಮ್ಮದೇ ಆದಂಥ ಸಂಪ್ರದಾಯಗಳು, ನಮ್ಮದೇ ಆದಂಥ ಆಚರಣೆಗಳು ಅಲ್ವಾ? ಅದು ನಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ನಾವೇನೇನೆಲ್ಲ ಮಾಡ್ಕೊಳ್ಬೇಕು. ಹಾಗೆ ಮಾಡಿಕೊಳ್ಳೋದ್ರ ಮೂಲಕ ಒಂದು ನಾಗರಿಕನಾಗಿ ಬದುಕೋದಕ್ಕೆ, ಒಂದು ದೇಶದ, ಒಂದು ರಾಜ್ಯದ, ಒಂದು ವ್ಯವಸ್ಥೆಯ ಪ್ರಜೆಯಾಗಿ ಅಥವಾ ನಾಗರಿಕನಾಗಿ ಬದುಕೋದಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಡಬೇಕು. ನಾನು ನಾಗರಿಕ ಸಮಾಜದಲ್ಲಿ ನಾಗರಿಕನಾಗಿ ಸಂತೃಪ್ತ ಜೀವನವನ್ನು ಮಾಡೋದಕ್ಕೆ ಒಂದು ಅವಕಾಶ ಬೇಕು. ಆ ಅವಕಾಶವನ್ನು ಇದು ಒತ್ತಿ ಹೇಳ್ತದೆ. ನಾಗರಿಕ ಸಮಾನತೆ ಅದನ್ನು ಹೇಳ್ತದೆ. ತದನಂತರದಲ್ಲಿ ರಾಜಕೀಯ ಸಮಾನತೆ. ನಾನು ಲಿಂಗ, ಈಗ ನಮ್ಮ ದೇಶದ ಸಂವಿಧಾನವೇ ರಾಜಕೀಯದಲ್ಲಿ ಭಾಗವಹಿಸಬೇಕು ನೀವು, ಅದು ಸ್ವಾತಂತ್ರ್ಯದಲ್ಲೂ ಕೂಡ ಹಾಗೆ ಬರುತ್ತೆ. ಲಿಂಗ ಭೇದ ಇಲ್ಲದೇನೆ, ಜಾತಿ ಭೇದ ಇಲ್ಲದೇನೆ, ಧರ್ಮ ಭೇದ ಇಲ್ಲದೇನೆ, ಅಂತಸ್ತು ಯಾವ ಭೇದ ಇಲ್ಲದೇನೆ ನಾವು ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು. ಇಫ್ ಯು ವಾಂಟ್, ನೀವು ಏನಾದರೂ ಬಯಸ್ತೀರಿ, ದೇಶದ ಪ್ರಧಾನಮಂತ್ರಿ ಆಗ್ತೀರಿ, ರಾಷ್ಟ್ರಪತಿ ಆಗ್ತೀರಿ ಅಂತಂದರೆ, ಅಥವಾ ಪ್ರತಿನಿಧಿ ಆಗ್ತೀರಿ ಅಂತ ಬಯಸಿದಾದರೆ, ನೀವು ಕಾಲಕ್ಕೆ ನೀಡುವ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ನಾವೆಲ್ಲರೂ ಸಮಾನವಾಗಿ ಪಡೆದಿದ್ದೇವೆ. ಜನಪ್ರತಿನಿಧಿಯಾಗುವ, ಮತದಾನ ಅವಕಾಶ, ಸರ್ಕಾರವನ್ನು ಟೀಕಿಸುವ ಅವಕಾಶ, ಈ ಎಲ್ಲ ಅವಕಾಶಗಳನ್ನು ರಾಜಕೀಯದ ಚಟುವಟಿಕೆಯಲ್ಲಿ ಏನೇನು ಬರ್ತಾವಲ್ಲ ಆ ಎಲ್ಲ ಅವಕಾಶವನ್ನು ಸಮಾನವಾಗಿ ಬದುಕಿಸುವುದರ ಮೂಲಕ ಅವನು ರಾಜಕೀಯ ವ್ಯಕ್ತಿಯಾಗಿ ಸಂತೃಪ್ತನಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಅವಕಾಶವನ್ನು ಕೊಡುವಂಥ ಒಂದು ಕಲ್ಪನೆ ಯಾವುದು ಅಂತಂದರೆ ರಾಜಕೀಯ ಸಮಾನತೆಯಲ್ಲಿ ಬರ್ತದೆ. ತದನಂತರದಲ್ಲಿ ಆರ್ಥಿಕ ಸಮಾನತೆ. ನನಗೆ ತಿಳಿದಂಥ ಉದ್ಯೋಗವನ್ನು ನಾನು ಮಾಡೋದಕ್ಕೆ, ನನಗೆ ಇಷ್ಟವಾದಂಥ ಸರ್ಕಾರದ ಉದ್ಯೋಗವನ್ನು ನಾವು ಪ್ರವೇಶ ಮಾಡೋದಕ್ಕೆ, ಅಥವಾ ನಾನು ಯಾವುದಾದ್ರೂ ವ್ಯವಹಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ, ಅಥವಾ ನಾನು ಆರ್ಥಿಕ ವಿಶ್ರಾಂತಿಯನ್ನು ಪಡೆಯೋದಕ್ಕೆ, ಅಥವಾ ಸಮಾನ ವೇತನವನ್ನು ಪಡೆಯುವುದಕ್ಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಪಡೆಯೋದಕ್ಕೆ, ಈ ಎಲ್ಲವುಗಳಿಗೂ ಅವಕಾಶವನ್ನು ಇದು ಮಾಡಿಕೊಡ್ತದೆ. ಹಾಗೆ ಮಾಡುವುದರ ಮೂಲಕ ನನ್ನ ಹಸಿವು ಹಿಂಗಿಸ್ಕೊಳ್ಳೋದಕ್ಕೆ, ನಾನು ನಿವಾರಿಸಿಕೊಳ್ಳೋದಕ್ಕೆ, ಅಥವಾ ನನ್ನ ಬಡತನವನ್ನು ದೂರ ಮಾಡಿಕೊಳ್ಳೋದಕ್ಕೆ, ಅಥವಾ ನನ್ನ ಜೀವನ ಶೈಲಿಯನ್ನು ನಾನು ನನ್ನದೇ ಆದ ರೀತಿಯಲ್ಲಿ ಆರ್ಥಿಕ ಅನುಕೂಲಗಳ ಮೂಲಕ ಪಡ್ಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಶೋಷಣೆಯ ರಹಿತ ಸಮಾಜಕ್ಕೆ ಕಾರಣವಾಗ್ತದೆ. ಸಮಾಜವನ್ನು ಕಟ್ಟೋದಕ್ಕೆ ಇದು ನಮಗೆ ಅವಕಾಶವನ್ನು ಮಾಡಿಕೊಡ್ತದೆ. ಆ ಕಾರಣಕ್ಕೆ ಹಿಂದೆ ಇತ್ತು ಮೇಲ್ವರ್ಗ ಕೆಳವರ್ಗ ಅನ್ನೋದಿರ್ಬೋದು, ಅಥವಾ ಶ್ರೀಮಂತ ಬಡವರನ್ನಿರ್ಬೋದು, ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಗುಲಾಮರನ್ನಾಗಿ ಮಾಡ್ಕೊಳ್ಳುವಂಥ ಪದ್ಧತಿಗಳಿರ್ಬೋದು. ನಮ್ಮಲ್ಲಿಯೇ ಬೇರೆ ಬೇರೆ ನಮ್ಮ ದೇಶದಲ್ಲಿ ಕೂಡ ಅಂಥ ಪದ್ಧತಿಗಳು ಇದ್ದು, ಅವನ್ನೆಲ್ಲವನ್ನು ದೂರ ಮಾಡಿಕೊಳ್ಳೋದಕ್ಕೆ, ಅದರಿಂದ ಮುಕ್ತ ಮಾಡುವ ಅವಕಾಶವನ್ನು ರಾಜ್ಯ ಈ ಪರಿಕಲ್ಪನೆಯ ಮೂಲಕ ನಮಗೆ ದೊರಕಿಸಿಕೊಡ್ತದೆ. ನಮಗೆ ಅದು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಕೂಡ ಪಡ್ಕೊಳ್ಳೋದಕ್ಕೆ ನಮಗೂ ಸಾಧ್ಯ ಆಗ್ತದೆ. ಇದು ಬಹಳ ಮಹತ್ವದ ಪರಿಕಲ್ಪನೆಯಲ್ಲಿ ಆರ್ಥಿಕ ಪರಿಕಲ್ಪನೆ ಕೂಡ
ಒಂದು ಆಗ್ತದೆ. ಹೀಗೆ ಸಮಾನತೆ ಅನ್ನೋದು ನೈಸರ್ಗಿಕವಾಗಿ ನಾವು ಪಡೆದಿದ್ದೀವಿ, ಅನುಭವಿಸಬೇಕು, ಅದು ನಮಗಿದೆ, ಸಿಕ್ಕಿದೆ, ಅದನ್ನು ದೊರಕಿಸಿಕೊಡುವಂಥ ಸಮಾನತೆ. ನಾಗರಿಕನ ಸಮಾಜದಲ್ಲಿ ನಾಗರಿಕನಾಗಿ ಬದುಕೋದಕ್ಕೆ ಸಮಾನತೆ ಅವಕಾಶ ಅದು. ನಂತರ ರಾಜಕೀಯ ಸ್ಥಾನಮಾನಗಳನ್ನು ಪಡೆಯುವ, ರಾಜಕೀಯ ಕ್ಷೇತ್ರದಲ್ಲಿ ಭಾಗವಹಿಸುವ, ಆ ಮೂಲಕ ರಾಜಕೀಯ ವ್ಯಕ್ತಿತ್ವವನ್ನು, ಪರ್ಸನಾಲಿಟಿಯನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳುವಂಥ ಅವಕಾಶ ರಾಜಕೀಯ ಸಮಾನತೆ ನೀಡಿದರೆ, ಆರ್ಥಿಕ ಸಮಾನತೆ ನಮ್ಮ ಬಡತನವನ್ನು ನಿವಾರಿಸಿ, ನಮ್ಮ ಹಸಿವನ್ನು ನಿವಾರಿಸಿ, ನಮ್ಮ ಉದ್ಯೋಗಕ್ಕೆ, ನಮ್ಮ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಸ್ವಾತಂತ್ರ್ಯವನ್ನು ಕೊಡುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಗೆ ಕಾರಣ ಆಗ್ತದೆ. ಒಟ್ಟಾರೆ ಸ್ವಾತಂತ್ರ್ಯಕ್ಕೆ ಸಮನಾಗಿ ಸಮಾನತೆ ಅನ್ನೋದು. ಹಾಗಾಗಿನೇ ರಾಜ್ಯಶಾಸ್ತ್ರಜ್ಞರು ಹೇಳ್ತಾರೆ, ಸಮಾನತೆ ಮತ್ತು ಸ್ವಾತಂತ್ರ್ಯ ಎರಡು ಪದಗಳು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಯಾವ ರಾಷ್ಟ್ರದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಆಡಳಿತದಲ್ಲಿ, ಯಾವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಇಲ್ಲವೋ ಅದು ರಾಜ್ಯವೇ ಅಲ್ಲ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ. ಹಾಗಾಗಿ ರಾಜ್ಯಶಾಸ್ತ್ರಜ್ಞರು ಹೇಳ್ತಾರೆ, ಒಂದು ರಾಷ್ಟ್ರ ನೀಡುವ ಹಕ್ಕುಗಳು ಅಂದರೆ ಸ್ವಾತಂತ್ರ್ಯ ಸಮಾನತೆ ಕೂಡ ಒಂದು ಹಕ್ಕುಗಳಿಂದ ಆ ರಾಜ್ಯದ ವೈಭವವನ್ನು, ಆ ರಾಜ್ಯದ ಪ್ರಗತಿಯನ್ನು, ಆ ರಾಜ್ಯದ ಅಷ್ಟು ಸುಧಾರಣೆಯ ದಾರಿಯನ್ನು ನಾವು ಅಳತೆ ಮಾಡಬಹುದು ಅನ್ನೋದನ್ನು ರಾಜ್ಯಶಾಸ್ತ್ರಜ್ಞರು ಹೇಳ್ತಾರೆ. ಯಾವ ರಾಜ್ಯದಲ್ಲಿ ಸ್ವಾತಂತ್ರ್ಯಕ್ಕೆ, ಸಮಾನತೆಗೆ, ಇಂಥ ಹಕ್ಕುಗಳಿಗೆ ಅವಕಾಶವೇ ಇಲ್ಲವೋ ಅದು ಕಲ್ಯಾಣ ರಾಜ್ಯವೇ ಅಲ್ಲ, ಅಂಥ ಯೋಚನೆಗಳೇ ಇಲ್ಲದ ರಾಜ್ಯಗಳು ಅಂತ ಅರ್ಥೈಸಲ್ಪಡ್ತದೆ. ಹಾಗಾಗಿ ಇದು ಮಹತ್ವದ, ನಾನು ಹೇಳಿದ ಪರಮಾಧಿಕಾರ, ಅದರ ನಂತರ ಕಾನೂನು, ಎರಡನೇ ಅವಧಿಯಲ್ಲಿ ಹೇಳಿದ ಕಾನೂನು, ಮತ್ತು ಅದರ ನಂತರ ಸ್ವಾತಂತ್ರ್ಯದ ಪರಿಕಲ್ಪನೆಯ ಜೊತೆಗೆ ಈಗ ನಾನು ಈ ಅವಧಿಯಲ್ಲಿ ನಿಮ್ಮ ಜೊತೆಗೆ ಹೇಳಿದ ಇಕ್ವಾಲಿಟಿ, ಸಮಾನತೆಯ ಪರಿಕಲ್ಪನೆ ಬಹಳ ಮಹತ್ವದ್ದು. ನಾನು ಅದರ ಚೌಕಟ್ಟನ್ನು, ಅದರ ಅರ್ಥವನ್ನು ನನ್ನದೇ ಆದ ರೀತಿಯಲ್ಲಿ ನಿಮಗೆ ಹೇಳಿದ್ದೇನೆ. ಪುಸ್ತಕ ಓದಿದಾಗ ನಿಮಗೆ ಇದು ಇನ್ನಷ್ಟು ಅರ್ಥ ಆಗ್ತದೆ, ಅರ್ಥ ಆಗಬೇಕು. ಪುಸ್ತಕದನ್ನೇ ನಾನು ಹೇಗೆ ಹೇಳೋದಾದರೆ ನನ್ನ ಅಗತ್ಯ ಇಲ್ಲ. ಯಾಕಂತಂದರೆ ನೀವು ಪುಸ್ತಕ ಓದ್ಕೊಂಡು ಬಿಟ್ಟರೆ ಸಾಕು. ಅದಕ್ಕೆ ಪೂರಕವಾಗಿ ನಿಮಗೆ ಅರ್ಥಕ್ಕೆ ಅನುಕೂಲ ಆಗಲಿ ಅಂತ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಆ ಉದಾಹರಣೆಗಳನ್ನು ನೀವು ಈ ಪುಸ್ತಕದ ವಿಷಯಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಪೂರಕವಾಗಿ ನೀವು ಅದನ್ನು ಬಳಸ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನಿಮಗೆ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ, ಕೊನೆಯದಾಗಿ ಇನ್ನೊಂದು ಪರಿಕಲ್ಪನೆ ಇದೆ ನಮಗೆ, ರೈಟ್ಸ್, ಹಕ್ಕುಗಳು ಅಂತ. ಹಕ್ಕುಗಳು ಅಂದರೆ ಏನು? ಇದು ಅದೇ ಮೂಲಭೂತ ಪರಿಕಲ್ಪನೆಯಲ್ಲಿ ಒಂದು ಬಹಳ ಮಹತ್ವದ್ದು ಅಂತ. ಸ್ವಾತಂತ್ರ್ಯ ಕೂಡ ಹಕ್ಕಿನಲ್ಲೇ ಬರುತ್ತೆ, ಸಮಾನತೆ ಕೂಡ ಹಕ್ಕಿನಲ್ಲೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲಲ್ಲಿ ಕೂಡ ಅದನ್ನು ಕಲಿತಿದ್ದೀರಿ. ನೀವು ಹಕ್ಕುಗಳಂದರೆ ಏನು ಅಂತ ಕಲಿತಿದ್ದೀರಿ. ಇಲ್ಲಿ ನೀವು ಆಳವಾಗಿ ಅದನ್ನು ಸ್ವಲ್ಪ ಅಧ್ಯಯನ ಮಾಡ್ತೀರಿ ಅಷ್ಟೇ. ರೈಟ್ಸ್, ಹಕ್ಕುಗಳು ಅಂದರೆ ಏನು, ಹಕ್ಕುಗಳು ಅಂದರೆ ಏನು ಅನ್ನೋದನ್ನು ಕೆಲವೊಂದು ವ್ಯಾಖ್ಯಾನದ ಮೂಲಕ ನೀವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಬೊಸಾಕ್ವೈಟ್ ಅನ್ನುವರು ಹೇಳ್ತಾರೆ, ರಾಜ್ಯಶಾಸ್ತ್ರಜ್ಞರು, ಸಮಾಜದಿಂದ ಮಾನ್ಯತೆ ಪಡೆದ, ರಾಜ್ಯದಿಂದ ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳು ಅಂತ. ಕರೆಕ್ಟ್ ಕೇಳ್ಕೊಳ್ಳಿ, ಸಮಾಜದಿಂದ ಮಾನ್ಯತೆ ಪಡೆದ ಆದರೆ ರಾಜ್ಯದಿಂದ ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳನ್ನು ನಾವು ಹಕ್ಕುಗಳು ಅಂತ ಕರಿತೀವಿ. ಉದಾಹರಣೆಗೆ ನೀವು ಹೇಳೋದಾದರೆ, ಕೌಟುಂಬಿಕ ಜೀವಿಸುವ ಹಕ್ಕು ಅಲ್ಲೇ ಇದೆಯಾ? ನಮಗೆ ಜೀವಿಸುವ ಹಕ್ಕು ಸಮಾಜದಿಂದ ಮಾನ್ಯತೆ ಪಡೆದಿದೆ. ಕುಟುಂಬವನ್ನು ಹೊಂದುವ ಹಕ್ಕು ಅದು ಸಮಾಜದಿಂದ ಮಾನ್ಯತೆ ಪಡೆದಿದೆ. ಜೊತೆಗೆ ಅದಕ್ಕೆ ಸರ್ಕಾರದ ಅಥವಾ ಕಾನೂನಿನ ಬೆಂಬಲ ಕೂಡ ಇದೆ ಅಲ್ವಾ? ಶಿಕ್ಷಣ ಪಡ್ಕೊಳ್ಳೋದು ನಮ್ಗೆ ಸಮಾಜದಿಂದ ಮಾನ್ಯತೆ ಇದೆ, ಅದಕ್ಕೆ ಸರ್ಕಾರದ ಅಥವಾ ಕಾನೂನಿನ ಬೆಂಬಲ ಇದೆ. ಹೀಗೆಲ್ಲ ಹಕ್ಕುಗಳು ಕೂಡ ಸಮಾಜದಿಂದ ಮಾನ್ಯತೆ ಇರುತ್ತೆ. ಅದಕ್ಕೆ ಅದರ ಮಾನ್ಯತೆ ಇರುತ್ತೆ, ಅದರ ಜೊತೆಗೆ ಸರ್ಕಾರದ ಏನಿರ್ತದೆ ಅದಕ್ಕೆ ಅನುಷ್ಠಾನಗೊಳಿಸಲ್ಪಡೋದಕ್ಕೆ ನಿಯಮಗಳ ಮೂಲಕ ಅಸಾಧ್ಯ ಆಗ್ತದೆ ಅಂತ ಬೊಸಾಕ್ವೆಟ್ ಹೇಳ್ತಾರೆ. ಇನ್ನೊಬ್ಬರು H.J. ಲಾಸ್ಕಿ ಅನ್ನೋರು ರಾಜ್ಯಶಾಸ್ತ್ರಜ್ಞರು ಹೇಳ್ತಾರೆ, ಹಕ್ಕುಗಳು ಅಂದರೆ ಏನು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ವ್ಯಕ್ತಿತ್ವವನ್ನು ಸಾಧಿಸಲು ಅನುಕೂಲವಾಗುವಂಥ ಸಾಮಾಜಿಕ ವಾತಾವರಣ. ಬಹಳ ಸುಲಭವಾದ ವಾಕ್ಯ ಇದು, ನಿಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಇದು ಸುಲಭ ಇದೆ ಅಂತ ನಾನು ಭಾವಿಸಿದ್ದೇನೆ. ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಅವರು, ವ್ಯಕ್ತಿತ್ವವನ್ನು ಸಾಧಿಸಲು ಅನುಕೂಲವಾಗುವಂಥ ಸಾಮಾಜಿಕ ವಾತಾವರಣ. ಹಕ್ಕುಗಳು ಉದಾಹರಣೆಗೆ ಸ್ವಾತಂತ್ರ್ಯ ಕೂಡ ಒಂದು ಹಕ್ಕೇ, ಅದು ಧಾರ್ಮಿಕ ಸ್ವಾತಂತ್ರ್ಯ, ಎಲ್ಲ ಸ್ವಾತಂತ್ರ್ಯಗಳು ಬಂದವು. ಆ ಹಕ್ಕುಗಳು ಇಲ್ಲದೆ ಹೋದರೆ ನಿಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆ ನಾನು ಅದಾಗಲೇ ಹೇಳಿದೆ, ನಾನು ಸಮಾನತೆ ಪಾಠ ಮಾಡುವಾಗ ಅದನ್ನೇ ಹೇಳಿದೆ. ಸಮಾನತೆ ಬಗ್ಗೆ ಹೇಳುವಾಗ ನನಗೆ ಹಾಡುವ ಸಾಮರ್ಥ್ಯ ಇದೆ, ಅವಕಾಶ ಸಿಗಬೇಕು, ಅದು ಸಮಾನ ಅವಕಾಶ ಸಿಗಬೇಕು. ಆ ಅವಕಾಶವನ್ನು ನಾನು ಬಳಸಿಕೊಂಡು ವೇದಿಕೆಯನ್ನು
ವ್ಯಕ್ತಿ ವೇದಿಕೆಯಲ್ಲಿ ನನ್ನ ಸಾಬೀತುಪಡಿಸುವುದು ಅದು ನನ್ನ ಹಕ್ಕದು. ನನಗೆ ಸಮಾಜವೂ ಕೊಟ್ಟಿದೆ, ಅದು ಸಮಾನ ಹಕ್ಕದು. ನನಗೆ ಅದಕ್ಕೆ ರಾಜ್ಯ ಅನುಷ್ಠಾನಗೊಳಿಸುವುದಕ್ಕೆ ನನ್ನ ಬೆನ್ನಿಗೆ ನಿಂತಿದೆ. ಹಾಗಾಗಿ ಆ ಸಮಾನತೆಯ ಅವಕಾಶವನ್ನು ಪಡ್ಕೊಂಡು ಈ ಹಕ್ಕನ್ನು, ಹಾಡುವ ಸಮಾನತೆಯ ಹಕ್ಕನ್ನು ನಾನು ಬಳಸಿಕೊಂಡು ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೇನೆ. ಸ್ವಾತಂತ್ರ್ಯವೂ ಹೌದು, ಅದು ಸಮಾನತೆಯೂ ಹೌದು. ಅವೆರಡನ್ನು ಬಳಸಿಕೊಂಡು ನಾನು ಹಾಡುವ ಮೂಲಕ, ಸಂಗೀತದ ಮೂಲಕ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೇನೆ. ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೇನೆ. ಒಬ್ಬ ಯಕ್ಷಗಾನ ಕಲಾವಿದ ತನ್ನ ಕಲೆಯ ಪ್ರಕಟ ಮಾಡುವ ಸಮಾನತೆಯ ಹಕ್ಕನ್ನು ಮತ್ತು ಅವಕಾಶವನ್ನು ಪಡ್ಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ರಾಜ್ಯದ ಬೆಂಬಲ ಇದೆ, ಅನುಷ್ಠಾನಗೊಳ್ತಿದೆ ಕಾನೂನಿನ ಮೂಲಕ. ಅವನೇನು ಮಾಡ್ತಾನೆ, ತನ್ನ ವ್ಯಕ್ತಿತ್ವವನ್ನು ಆ ಕಲೆಯ ಮೂಲಕ ಪ್ರಕಟಪಡಿಸಿ ತನ್ನ ಬೆಳವಣಿಗೆಯನ್ನು ಮಾಡಿಕೊಳ್ತಾನೆ. ಹೀಗೆ ಹಕ್ಕುಗಳು ಏನು ಅಂತಂದರೆ, ವ್ಯಕ್ತಿತ್ವವನ್ನು ಸಾಧಿಸಲು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಿಗುವಂಥ ಸಾಮಾಜಿಕ ವಾತಾವರಣ. ಅದು ಒಂದು ಆಪರ್ಚುನಿಟಿ, ಅದು ಅವಕಾಶ, ಅದು ಒಂದು ವಾತಾವರಣ. ಅದು ನಾವು ನಮ್ಮ ಹುಟ್ಟಿನಿಂದಲೇ ಪಡ್ಕೊಂಡಿದ್ದೇವೆ, ಹುಟ್ಟುತ್ತಲೇ ಪಡ್ಕೊಂಡಿದ್ದೇವೆ. ಆದರೆ ಏನಾಗ್ಬಿಟ್ಟಿದೆ ಸಮಾಜದಲ್ಲಿ, ಅಥವಾ ಕೆಲವೊಂದು ದೇಶದಲ್ಲಿ, ಅಥವಾ ಕೆಲವೊಂದು ಪ್ರದೇಶದಲ್ಲಿ, ಅಥವಾ ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ. ಏನು ಅಂತಂದರೆ, ನಾವು ಆ ಹಕ್ಕಿನಿಂದ ವಂಚಿತರಾಗ್ತೀವಿ, ಅಥವಾ ಕೆಲವರು ವಂಚಿತರಾಗ್ತಾರೆ. ಅದು ಹೆಣ್ಣು ಅನ್ನೋ ಕಾರಣಕ್ಕೆ ವಂಚನೆ ಆಗಿರ್ಬೋದು, ಅಥವಾ ಬಣ್ಣದ ಕಾರಣಕ್ಕೆ ಕೆಲವೊಂದು ದೇಶದಲ್ಲಿ ವಂಚನೆ ಆಗಿರ್ಬೋದು, ಅಥವಾ ಕೀಳು ಮೀಲು ಅಂತ ನಾವೇ ಸೃಷ್ಟಿಸಿಕೊಂಡಂಥ ಸಾಮಾಜಿಕ ಅಸಮಾನತೆಯ ಕಾರಣಕ್ಕಾಗಿ ಅವರು ವಂಚನೆಗೆ ಒಳಗಾಗಿರಬಹುದು. ಅದನ್ನು ತಡೆಯುವುದಕ್ಕಾಗಿ ರಾಜ್ಯ ನಮ್ಮ ಬೆನ್ನಿಗೆ ಇರ್ತದೆ. ಅದು ತನ್ನ ಕಾನ್ಸೆಪ್ಟ್ ಆಗಿ, ಪರಿಕಲ್ಪನೆಯಾಗಿ ಹೊಂದಿದೆ. ಅದು ತನ್ನ ಪರಮಾಧಿಕಾರದ ಮೂಲಕ ಈ ಹಕ್ಕನ್ನು ಅನುಷ್ಠಾನ ತೊಡಸುವಂಥ ಕೆಲಸವನ್ನು ಮಾಡ್ತದೆ. ಅದನ್ನೇ ನಾವು ಹಕ್ಕುಗಳು ಅಂತ ಕರಿತೀವಿ. ಹಕ್ಕುಗಳು ಅಂದರೆ ಏನು ಅಂತಂದರೆ, ಮತ್ತೆ ಸಿಂಪಲ್ ಆಗಿ ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಹಕ್ಕುಗಳು ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು, ನಮ್ಮನ್ನು ಅಭಿವೃದ್ಧಿಪಡಿಸಿಕೊಳ್ಳಲು, ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲು, ನಮ್ಮನ್ನು ನಾವು ಉನ್ನತೀಕರಿಸಿಕೊಳ್ಳಲು, ಅಥವಾ ನಮ್ಮನ್ನು ನಾವು ಎಲ್ಲರಂತೆ ರೂಪಿಸಿಕೊಳ್ಳಲು ಸಿಗಲೇಬೇಕಾದಂಥ ಒಂದು ಸಾಮಾಜಿಕ ವಾತಾವರಣ ಅದು. ಅದನ್ನು ರಾಜ್ಯದಿಂದ ಕಾನೂನಿನ ಮೂಲಕ ಅನುಷ್ಠಾನ ಮಾಡೋದ್ರ ಮೂಲಕ ಅದು ನಮಗೆ ಸಿಗುತ್ತದೆ. ಅದನ್ನು ನಾವು ದೊರಕಿಸಿಕೊಂಡಿವಿ. ಈ ಅವಕಾಶಗಳನ್ನೇ ನಾವು ಹಕ್ಕುಗಳು ಅಂತ ಕರಿತೀವಿ. ಇಷ್ಟೇ, ಮತ್ತೊಮ್ಮೆ ಹೇಳ್ತೇನೆ, ಹಕ್ಕುಗಳು ಅಂತಂದರೆ ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಇರುವಂಥ ಸಾಮಾಜಿಕ ವಾತಾವರಣ, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಿಗುವಂಥ ಸಾಮಾಜಿಕ ಅವಕಾಶಗಳು ಅಂತ ಅದು ಅರ್ಥೈಸಲ್ಪಡ್ತದೆ. ಈ ಆಧಾರದ ಮೇಲೆ ನಾವು ಹಕ್ಕುಗಳನ್ನು ವಿಂಗಡಿಸಬಹುದು. ಬೇರೆ ಬೇರೆ ಒಂದೇ ಎರಡು ಇಲ್ಲ. ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದಕ್ಕೆ ಬಹಳಷ್ಟು ಹಕ್ಕುಗಳು ನಮಗೆ ಸಿಕ್ಕಿದೆ, ಹುಟ್ಟಿನಿಂದ ಸಿಕ್ಕಿದೆ, ಮತ್ತು ನಮ್ಮ ರಾಜ್ಯ ನಮಗೆ ದಯಪಾಲಿಸಿದೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ, ಪ್ರಜೆಗಳ ಸಂತೋಷಕ್ಕೆ, ಕಲ್ಯಾಣ ರಾಜ್ಯದ ಸ್ಥಾಪನೆಗಾಗಿ ಅನೇಕ ಹಕ್ಕುಗಳು ನಮಗೆ ದಯಪಾಲಿಸಲ್ಪಟ್ಟಿವೆ. ಅವುಗಳು ಯಾವುವು ಅಂತ ನಾವು ಪ್ರಮುಖವಾಗಿ ವಿಭಜಿಸುವುದಾದರೆ, ಅಥವಾ ಅಧ್ಯಯನದ ದೃಷ್ಟಿಯಿಂದ ನಾವು ನೋಡೋದಾದರೆ, ಪ್ರಮುಖವಾಗಿ ನೈಸರ್ಗಿಕ ಹಕ್ಕುಗಳು, ಇನ್ನೊಂದು ಕಾನೂನುಬದ್ಧ ಹಕ್ಕುಗಳು ಅಂತ ನಾವು ಕೇಳ್ತೀವಿ. ನೈಸರ್ಗಿಕ ಹಕ್ಕು ಗೊತ್ತಿದೆ ನಿಮಗೆ, ಅದರ ಬಗ್ಗೆ ಭಾಳ ವಿವರಣೆ ಕೊಡಬೇಕಾಗಿಲ್ಲ. ನಿಸರ್ಗ ನೀಡಿದ ಹಕ್ಕು. ನಾವು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಬದುಕ್ತೀವಿ. ನಿಸರ್ಗ ನೀಡಿದ ಎಲ್ಲ ಸಂಪತ್ತು ನಾವು ಬಳಸೋದಕ್ಕೆ ನಮಗೆ ಸ್ವತಂತ್ರತೆ ಇದೆ. ನಾವು ನಿಸರ್ಗದಲ್ಲಿ ನಮ್ಮ ಇಷ್ಟದಂತೆ ನಾವು ಬದುಕುವ ಅವಕಾಶ ನಮಗೆ ಇದೆ. ನಿಸರ್ಗದ ಸಂಪತ್ತನ್ನು ನಾವು ಬಳಸ್ಕೊಳ್ತೀವಿ ಅಥವಾ ಬೇಡ ಅಂದರೆ ಬಿಡ್ತೀವಿ. ಅದು ನಮಗೆ ಯಾವ ನಿರ್ಬಂಧವನ್ನು ನಿಸರ್ಗ ನಮಗೆ ನೀಡಿಲ್ಲ ಅನ್ನೋದು, ಇದು ನೈಸರ್ಗಿಕ ನೀಡಿದ ಹಕ್ಕು ಅದು ಅಂತ. ನಂತರ ಆ ನೈಸರ್ಗಿಕ ಹಕ್ಕುಗಳ ಜೊತೆಗೆ ನೈತಿಕ ಹಕ್ಕು ಅಂತ ಒಂದು ಬರುತ್ತೆ. ನಿಸರ್ಗ ನಮಗೆ, ನಿಮ್ಮ ಪುಸ್ತಕದಲ್ಲಿ ನೈಸರ್ಗಿಕ ಹಕ್ಕು ಅಂತ ಸಪ್ರೇಟಾಗಿ ಕೊಟ್ಟಿಲ್ಲ, ಆದರೆ ಈ ನೈತಿಕ ಹಕ್ಕು ನಿಸರ್ಗಕ್ಕೆ ಸಂಬಂಧಪಟ್ಟಂತೆಯೇ ಇರ್ತದೆ. ನಾವು ನಿಸರ್ಗದಲ್ಲಿ ನಮಗೆ ಸ್ವಾತಂತ್ರ್ಯದ ಕೂಡ ಹಾಗೆ ಬರುತ್ತೆ. ಸ್ವಾತಂತ್ರ್ಯ ನಮಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶವನ್ನೆಲ್ಲ ಕೊಟ್ಟಿವಿ ಅಂತಂದರೆ, ಅದು ಅವಕಾಶವನ್ನು ನಾವು ಬೇಕಾಬಿಟ್ಟಿ ಮಾಡ್ದಾಗ ಅದು ಸ್ವೇಚ್ಛೆ ಆಗ್ತದೆ, ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ. ನೈಸರ್ಗ ನಮಗೊಂದು ಹಕ್ಕು ಕೊಟ್ಟಿದೆ. ನಮಗೆ ಬದುಕುವ, ಜೀವಿಸುವ, ಇಲ್ಲಿ ನಮ್ಮನ್ನು ನಾವು ರೂಪಿಸಿಕೊಳ್ಳುವ ಹಕ್ಕು ನಮಗೆ ಕೊಟ್ಟಿದೆ. ಆ ಹಕ್ಕುಗಳನ್ನು ನಾವು ಉಪಯೋಗಿಸುವಾಗ ನೈತಿಕ ಪ್ರಜ್ಞೆಯಿಂದ ಬಳಸಬೇಕಾಗ್ತದೆ. ಅದಕ್ಕಾಗಿಯೇ ಹಕ್ಕುಗಳಲ್ಲಿ ಮುಖ್ಯವಾಗಿ ಒಂದು ನೈತಿಕ ಹಕ್ಕು ಅಂತ ಮಾಡಿದ್ದಾರೆ. ಆ ನೈತಿಕ ಹಕ್ಕು ಯಾವುದದು? ನಾವು ಮಾಡುವ, ನಾವು ಅನುಭವಿಸುವ, ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಾವು ಹಿಡಿಯುವ ಮಾರ್ಗಗಳಿರ್ತಾವಲ್ಲ, ಹಕ್ಕಿನ ಮಾರ್ಗಗಳಿರ್ತಾವಲ್ಲ, ಅವು ನೈತಿಕ ಪ್ರಜ್ಞೆಯಿಂದ ಕೂಡಿರಬೇಕು. ನೈತಿಕ ಪ್ರಜ್ಞೆಯಿಂದ ಕೂಡಿರಬೇಕು ಅಂದರೆ ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥ ಎಲ್ಲ ದೃಷ್ಟಿಕೋನಗಳು ಅವು ಇರ್ತವೆ.
ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ತಿಳಿತದೆ. ಇದು ನಮ್ಮ ನೈತಿಕ ಪ್ರಜ್ಞೆಯಿಂದನೇ ಬರೋದು, ನಮ್ಮ ಸಮಾಜ ಮತ್ತು ನಮ್ಮ ನೈತಿಕ ಪ್ರಜ್ಞೆಯಿಂದ ಬರುವಂಥದ್ದು. ನಾನು ಅಥವಾ ಅವನು ಇನ್ನೊಬ್ಬನು ನಾನು ಹುಟ್ಟಿದ ನನ್ನ ಪರಿಸರವನ್ನು ನಾನು ಬಳಸಿಕೊಳ್ಳುವಾಗ ನನಗೆ ಎಚ್ಚರ ಇರಬೇಕು, ಅದು ಅವನದು ಹೌದು ನನ್ನದು ಹೌದು, ಅದು ಕಾಪಿಡೋದು ಕೂಡ ನನ್ನ ಜವಾಬ್ದಾರಿ ಅನ್ನುವಂಥದ್ದು ಇರ್ತದಲ್ಲ, ಅದು ನೈತಿಕವಾಗಿ ಬರುತ್ತೆ. ನಂತರ ಈ ನೈತಿಕ ಹಕ್ಕಿನಕ್ಕಿಂತಲೂ ನಮಗೆ ಬಹಳ ಮುಖ್ಯವಾದಂಥದ್ದು ರಾಶಿ ಬಹಳ ಹೆಚ್ಚು ನಮಗೆ ಮಹತ್ವವಾದಂತಂದರೆ ಕಾನೂನುಬದ್ಧ ಹಕ್ಕುಗಳು ಅಂತ. ಅದಕ್ಕೆ ಕಾನೂನಿನ ಸಪೋರ್ಟ್ ಇದೆ. ನೈತಿಕ ಹಕ್ಕುಗಳಿಗೆ ಕಾನೂನಿನ ಸಪೋರ್ಟ್ ಇಲ್ಲ, ಅಥವಾ ಕಾನೂನಿನ ಪ್ರಕಾರ ಅದಕ್ಕೆ ಶಿಕ್ಷೆಯೋ ಮತ್ತೊಂದೋ ಮಗದೊಂದು ಆಗೋದಿಲ್ಲ, ಅದಕ್ಕೆ ಇದರದಾದಂಥ ಚೌಕಟ್ಟುಗಳು ಇಲ್ಲ, ಗೊತ್ತಾಯ್ತಾ? ಆದರೆ ಕಾನೂನುಬದ್ಧ ಹಕ್ಕುಗಳು ಅದು ರಾಜ್ಯ ನಿಗದಿಪಡಿಸಿರ್ತದೆ. ಅವನ ಹುಟ್ಟಿನೊಂದಿಗೆ ಬಂದ ಹಕ್ಕುಗಳನ್ನೇ ರಾಜ್ಯ ತನ್ನ ಪ್ರೇಮಿನಲ್ಲಿ ತನ್ನ ಚೌಕಟ್ಟಿನಲ್ಲಿ ಕೆಲವೊಂದು ನಿಯಮಗಳನ್ನು ಅದಕ್ಕೆ ಹಾಕಿರ್ತದೆ. ಅದು ಅವರಿಗೂ ಪೂರಕ ಆಗಿರಬೇಕು, ಇನ್ನೊಬ್ಬರಿಗೂ ಪೂರಕ ಆಗಿರಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಾನೂನುಬದ್ಧ ಹಕ್ಕುಗಳನ್ನು ನಾವು ಮತ್ತೆ 3 ವಿಭಾಗವನ್ನಾಗಿ ಮಾಡಬಹುದು. ಒಂದು ನಾಗರಿಕ ಹಕ್ಕು, ರಾಜಕೀಯ ಹಕ್ಕು, ಆರ್ಥಿಕ ಹಕ್ಕು ಅಂತ. ಹೆಚ್ಚು ಕಡಿಮೆ ಈ ಸಮಾನತೆ, ಸ್ವಾತಂತ್ರ್ಯ, ಈ ಹಕ್ಕುಗಳು ಎಲ್ಲವೂ ಒಂದಕ್ಕೊಂದು ಪೂರಕ ಅರ್ಥವನ್ನೇ ಕೊಡ್ತಾವೆ. ಬಹಳ ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ, ಆದರೆ ವ್ಯತ್ಯಾಸಗಳಿದ್ದಾವೆ. ಆದರೆ ಅವೆಲ್ಲವುಗಳು ಕೂಡ ಒಂದಕ್ಕೊಂದು ಕರಳು ಬರಳಿಯ ಸಂಬಂಧ ಥರ ಇದ್ದಾವೆ. ಹಕ್ಕಿಗೆ ಸಮಾನತೆಗೆ ಸ್ವಾತಂತ್ರ್ಯ ಕೂಡ ಹಕ್ಕಿನಲ್ಲೇ ಬರೋದರಿಂದ ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಇದೆ. ಸೊ ಈ ಹಕ್ಕುಗಳನ್ನು ನಾವು ಯಾವ ರೀತಿಯಲ್ಲಿ ಕಾನೂನುಬದ್ಧ ಹಕ್ಕುಗಳನ್ನು ವಿಭಜಿಸಬಹುದು? ಒಂದು ನಾಗರಿಕ ಹಕ್ಕು ಅಂತ, ನಾಗರಿಕ ಸ್ವಾತಂತ್ರ್ಯ ಅಂತ ಬರುತ್ತೆ, ನಾಗರಿಕ ಸಮಾನತೆ ಇಲ್ಲಿ ಬಂದಿದೆ, ನಾಗರಿಕ ಸಮಾನತೆ ಅಂತ ಬಂದಿದೆ. ಇಲ್ಲೂ ಮತ್ತು ಅದೇ ಬಂದಿದೆ, ಇಲ್ಲೂ ಕೂಡ ಅದೇ ಬಂದಿದೆ. ನಾಗರಿಕ ಹಕ್ಕು ಯಾವುದು ಅಂತ, ನಾಗರಿಕನಾಗೋದಕ್ಕೆ ಸಿವಿಲ್ ರೈಟ್ಸ್. ಅದು ನಾಗರಿಕನಾಗೋದಕ್ಕೆ ಏನು ಬೇಕು? ಒಬ್ಬ ನಾಗರಿಕನಾಗಬೇಕು. ಪ್ರಾಣಿ ಅಲ್ಲ ನಾವು, ಮನುಷ್ಯರು, ನಾವು ಮಾನವ, ವಿಚಾರವಂತ ನಾವು. ನಮಗೆ ಯೋಚನೆಗಳಿದ್ದಾವೆ, ನಮಗೆ ಒಂದು ನಮ್ಮದೇ ಆದಂಥ ವಿಚಾರಗಳು, ನಮ್ಮದೇ ಆದಂಥ ಒಂದು ಮುನ್ನೋಟ ಇದೆ, ಹೌದಾ? ಅದನ್ನು ನಮ್ಮದೇ ಆದ ಆಸೆ ಆಕಾಂಕ್ಷೆಗಳಿದ್ದಾವೆ, ನಮ್ಮದೇ ಆದಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ನಮಗೆ ಇಚ್ಛೆಗಳಿದ್ದಾವೆ. ಆ ಮೂಲಕ ನಾವು ಒಂದು ಸುಸಂಸ್ಕೃತ ನಾಗರಿಕನಾಗೋದಕ್ಕೆ ನಮಗೆ ಕೆಲವೊಂದು ಅವಕಾಶಗಳಿರಲೇಬೇಕು. ಆ ಅವಕಾಶಗಳು, ಆ ಹಕ್ಕುಗಳು ಸಿಗದೆ ಹೋದರೆ ನಾವು ಅನಾಗರಿಕರಾಗ್ಬಿಡ್ತೀವಿ. ನಮ್ಮ ಮನಸ್ಥಿತಿಗಳು ಬೇರೆ ಬೇರೆ ಆಗ್ತವೆ, ಅಥವಾ ನಮ್ಮನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಾನವ ನಾಗರಿಕ ಹಕ್ಕುಗಳು ಯಾವುದು? ನಾಗರಿಕ ಹಕ್ಕುಗಳಲ್ಲಿ ಬರ್ತವೆ ಮತ್ತೆ ಸುಮಾರಷ್ಟು ಅಂಶಗಳು ಬರ್ತವೆ. ಯಾವುದು? ಜೀವಿಸುವ ಹಕ್ಕು. ಪ್ರತಿಯೊಬ್ಬನಿಗೂ ಜೀವಿಸುವ ಹಕ್ಕಿದೆ. ಹಾಗಂತ ಹೇಳಿ ಯಾರೋ ಒಬ್ಬ ತಪ್ಪು ಮಾಡ್ತಾನೆ, ನ್ಯಾಯಾಂಗ ಅವನಿಗೆ ಹ್ಯಾಂಗಿಂಗ್ ಮಾಡುವಂಥ ಆದೇಶವನ್ನು ಹೊರಡಿಸಬಹುದು, ಅದು ಬೇರೆ. ಮತ್ತು ಕೆಲವೊಂದು ನಿಯಮಗಳಿಗೆ ಒಳಪಟ್ಟಿದೆ. ಜೀವಿಸುವ ಹಕ್ಕಿದೆ. ಹಾಗಂತೇಳಿ ಯಾವನೊಬ್ಬ ಅನಾವಶ್ಯಕವಾಗಿ ಅಥವಾ ಕಾರಣವಾಗಿ ಅಥವಾ ಇನ್ಯಾವುದೋ ಅವನು ವೈಯಕ್ತಿಕ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಸರ್ಕಾರ ಮತ್ತು ಕಾನೂನುಗಳು ತಡಿತಾವೆ. ಅದು ಕೂಡ ನಿರ್ಬಂಧ ಇದೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ನಿರ್ಬಂಧ, ನಾನು ಜೀವಿಸಬೇಕು. ನನ್ನ ಆತ್ಮಹತ್ಯೆ ಕೂಡ ನನಗೆ ನಿರ್ಬಂಧ. ನನ್ನ ಆತ್ಮವನ್ನು ನಾನೇ ಆತ್ಮಹತ್ಯೆ ಮಾಡಿಕೊಳ್ಳೋದು ಕೂಡ ಅದು ನಿರ್ಬಂಧಕ್ಕೆ ಒಳಪಟ್ಟಿದೆ. ಅದು ನಾಗರಿಕನ ಲಕ್ಷಣ ಅಲ್ಲ ಅಂತ ಬರ್ತದೆ. ನೋಡಿ, ಯಾವುದೇ ಪ್ರಾಣಿಗಳು ಕೂಡ, ಯಾವುದೇ ಪಕ್ಷಿಗಳು ಕೂಡ ತಮ್ಮನ್ನು ತಾವು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ನಾವು ಕೂಡ ಮಾನವರು ಕೂಡ ಪ್ರಾಣಿಗಳೇ ಮೂಲದಲ್ಲಿ, ಬೇಸಿಕಲಿ. ಹಾಗಾಗಿ ನಾವು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದು ಕೂಡ ಅದು ಅಪರಾಧ ಅಂತ ಧರ್ಮದ ಪ್ರಕಾರ ಅದು ಪಾಪ ಅಂತ ಹೇಳಿದ್ರೆ, ಕಾನೂನಿ ಪ್ರಕಾರ ಅಪರಾಧ ಅಂತ ಹೇಳ್ತದೆ. ಹಾಗೇನೆ ನಾವು ಮಹಾನ್ ಅಪರಾಧಗಳನ್ನೇ ಮಾಡಿದರೆ ಅದು ನಮ್ಮನ್ನು ಹ್ಯಾಂಗ್ ಮಾಡುವ ಅಥವಾ ನಮ್ಮ ಜೀವಾವಧಿ ಶಿಕ್ಷೆಗೋ ಅಥವಾ ಮರಣದಂಡನೆಗೆ ಕೊಡೋ ಅವಕಾಶ ಇದೆ. ಅದು ಬೇರೆ. ಕೆಲವೊಂದು ನಿಯಮಗಳಿಗೆ ಒಳಪಟ್ಟು ನಾವು ಜೀವಿಸುವ ಹಕ್ಕು ಇದೆ ನಮಗೆ ಅನ್ನೋದು. ನಂತರ ಕುಟುಂಬದ ಹಕ್ಕು. ಕುಟುಂಬ ಸಮಾಜದ ಅತ್ಯಂತ ಮಹತ್ವದ ಒಂದು ಪ್ರಾಥಮಿಕ ಘಟಕ ಅಂತ ಕರಿತೀವಿ ನಾವು, ಅಲ್ವಾ? ಹಾಗಾಗಿ ಕುಟುಂಬ ಸಮಾಜಕ್ಕೆ ಬೇಕಾದಂತಹ ಮುಖ್ಯ ಅಂಶಗಳನ್ನು ತಯಾರು ಮಾಡ್ತದೆ. ಅದು ಎಲ್ಲ ಕುಟುಂಬಗಳಿಗೆ ಸೇರಿ ಸಮಾಜ ಆಗ್ತವೆ. ಮತ್ತೆ ಹಾಗಾಗಿ ಸಮಾಜಕ್ಕೆ ಬೇಕಾದ ತರಬೇತಿಗಳು ಕುಟುಂಬದಲ್ಲಿ ಸಿಗ್ತವೆ. ಹಾಗಾಗಿ ಯಾವುದೇ ವ್ಯಕ್ತಿಗೆ, ನಿಮಗೆ, ನಮಗೆ, ಎಲ್ಲರಿಗೂ ಕೂಡ ಸುತ್ತಮುತ್ತಲಿನವರಿಗೆ ಅವರದೇ ಆದಂಥ ಒಂದು ಕುಟುಂಬವನ್ನು ಹೊಂದುವ, ಕುಟುಂಬವನ್ನು ನಿರ್ವಹಿಸುವ, ತಮಗೆ ಬೇಕಾದ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳುವ, ತಮಗೆ ಬೇಕಾದ ಮಕ್ಕಳನ್ನು ಅಥವಾ ತಮಗೆ ಬೇಕಷ್ಟು ಮಕ್ಕಳನ್ನು ಅಥವಾ ತಮ್ಮದೇ ಆದಂಥ ಒಂದು ಕುಟುಂಬವನ್ನು, ವಂಶವನ್ನು ಮುಂದುವರಿಸುವ ಈ ಎಲ್ಲ ಅವಕಾಶವನ್ನು ಈ ನಾಗರಿಕ ಹಕ್ಕು ನಮಗೆ ಕೊಡ್ತದೆ. ಜೊತೆಗೆ ನಾಗರಿಕ ಹಕ್ಕಿನಲ್ಲಿ ಸ್ವಾತಂತ್ರ್ಯ ಬಂತು. ಎಲ್ಲ ಪ್ರಕಾರದ ಸ್ವಾತಂತ್ರ್ಯಗಳು, ಎಲ್ಲ ಸ್ವಾತಂತ್ರ್ಯ ಇದ್ದಾಗ ಮಾತ್ರ ನಾವು ನಾಗರಿಕರಾಗ್ತೀವಿ. ಇಲ್ಲಾಂದರೆ ನಮಗೆ ಆ ನಾಗರಿಕತೆಯ ಅನುಭವವೇ ಸಿಗೋದಿಲ್ಲ. ನಮಗೆ ಎಲ್ಲ ಪ್ರಕಾರದ ಸ್ವಾತಂತ್ರ್ಯಗಳು ಮತ್ತು ಅದನ್ನು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ.
ಸಮಾನತೆ ಈಗಾಗಲೇ ಹೇಳಿದೆ. ನಾಗರಿಕನಾಗಿ ನಾನು ರೂಪುಗೊಳ್ಳಬೇಕು ಅಂತಂದರೆ, ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂತಂದರೆ ನನಗೆ ಆ ಹಕ್ಕು ಬೇಕು. ನನಗೆ ಸಮಾನ ಹಕ್ಕು, ನನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳೋದಕ್ಕೆ. ಇದು ನಾಗರಿಕನಾಗಿ ಮಾಡ್ತದೆ. ಮನುಷ್ಯನನ್ನು ಪ್ರಾಣಿ ವರ್ಗದಿಂದ ಪ್ರತ್ಯೇಕಗೊಳ್ಳೋದಕ್ಕೆ ನಮ್ಮ ಸ್ವಾತಂತ್ರ್ಯ ನಮ್ಮನ್ನು ರೂಪಿಸಿಕೊಳ್ಳೋಕ್ಕೆ ಕಾರಣ ಆಗುವಂಥ ಅಂಶಗಳಲ್ಲಿ ಅದು ಒಂದು ಆಗ್ತದೆ. ಅದು ಒಂದು. ನಂತರ ವಾಕ್ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದಲ್ಲಿ ನಂತರ ಯಾವುದು ಶಿಕ್ಷಣದ ಹಕ್ಕು ಬಂತು. ನಾವು ಶಿಕ್ಷಣದಿಂದ ನಾವು ಏನಾಗಬೇಕು, ನಮ್ಮ ವರ್ತನೆಗಳು ಬದಲಾವಣೆ ಆಗಬೇಕು ಅಲ್ವಾ, ನಮ್ಮನ್ನು ನಾವು ತರಬೇತಿಗೊಳಿಸ್ಕೊಳ್ಬೇಕು. ಇದು ನಾಗರಿಕ ಸ್ವಾತಂತ್ರ್ಯದಲ್ಲಿ, ನಾಗರಿಕ ಹಕ್ಕಿನಲ್ಲಿ ಬರುತ್ತೆ. ಸೊ ಹೀಗೆ ಬೇರೆ ಬೇರೆ ಹಕ್ಕುಗಳು ನಮ್ಮನ್ನು ನಾಗರಿಕನಾಗಿ ಮಾಡೋದಕ್ಕೆ ಕಾರಣ ಆಗ್ತವೆ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ ಹಕ್ಕು ಇದೆ ನಿಮಗೆ ನಾಗರಿಕನಾಗಿ ಮಾಡೋದಕ್ಕೆ. ಬೇರೆ ಬೇರೆ ಸಂಘದ ಸದಸ್ಯರಾಗ್ತೀರಿ, ನೀವೇ ಸಂಘವನ್ನು ಸ್ಥಾಪಿಸ್ತೀರಿ, ಸಂಘವನ್ನು ಬೆಳೆಸ್ತೀರಿ, ಆ ಮೂಲಕ ನೀವು ಬೆಳೆಯುತ್ತೀರಿ, ನಾಗರಿಕ ಸಮಾಜದಲ್ಲಿ ನಿಮ್ಮನ್ನು ಗುರುತಿಸಿಕೊಳ್ತೀರಿ, ನಾಗರಿಕರ ಅಭಿವೃದ್ಧಿಗೆ ಕಾರಣರಾಗ್ತೀರಿ. ಆಗ್ತೀವಿ ನಾವು. ಈ ಅವಕಾಶಗಳು ನಮಗೆ ಹಕ್ಕುಗಳಾಗಿದ್ದಾವೆ. ಅದು ನೀವು ಯಾರು ಯಾವ ಸಂಘವನ್ನು, ಯಾವುದೇ ಸಮಾಜವನ್ನು ಕಟ್ಟಿಕೊಳ್ಬೋದು. ಮಹಿಳಾ ಸಂಘವನ್ನು ಕಟ್ಕೊಳ್ತೀರಿ, ಅಥವಾ ಯುವಕರ ಸಂಘವನ್ನು ಕಟ್ಕೊಳ್ತೀವಿ, ಶಿಕ್ಷಕರ ಸಂಘವನ್ನು ಕಟ್ಕೊಳ್ತೀವಿ, ರೈತ ಸಂಘವನ್ನು ಕಟ್ಕೊಳ್ತೀವಿ. ಆ ಮೂಲಕ ನಮ್ಮ ನಾಗರಿಕ ಸಾಮರ್ಥ್ಯವನ್ನು, ನಾಗರಿಕತ್ವವನ್ನು, ಅಥವಾ ನಮ್ಮ ನಾಗರಿಕತೆಯ ಮಹತ್ವವನ್ನು ನಮಗೆ ನಾವೇ ಅರ್ಥ ಮಾಡಿಕೊಂಡು ಬೆಳೆಯೋದಕ್ಕೆ ನಮಗೆ ಅವಕಾಶವನ್ನು ಅದು ಕೊಡ್ತದೆ ಅಂತ. ಪತ್ರಿಕಾ ಸ್ವಾತಂತ್ರ್ಯ ಬಂತು. ಅದರಲ್ಲೇ ಮತ್ತೆ ಸ್ವಾತಂತ್ರ್ಯದೊಳಗೆ ಅದು ಬಂತು, ಪತ್ರಿಕಾ ಸ್ವಾತಂತ್ರ್ಯ. ಸರ್ಕಾರವನ್ನು ಟೀಕಿಸುವ ಮಾಧ್ಯಮದ ಮೂಲಕ ಸರಿಪಡಿಸುವ. ಟೀಕಿಸುವುದಂದ್ರೆ ಸುಮ್ಮನೆ ಟೀಕಿಸೋದಲ್ಲ, ಅದು ನಮ್ಮದೇ ಸರ್ಕಾರ, ನಾವೇ ಆಯ್ಕೆ ಮಾಡಿಕೊಂಡ ಸರ್ಕಾರ, ನಾವೇ ನಾಗರಿಕರಾಗಿ ಅದನ್ನು ಸರ್ಕಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಸರ್ಕಾರವನ್ನು ಸರಿ ದಾರಿಯಲ್ಲಿ, ಪಥದಲ್ಲಿ ನಡೆಯುವಂತೆ ನೋಡಿಕೊಳ್ಬೇಕಾದ ಜವಾಬ್ದಾರಿ ಕೂಡ ನಮ್ಮದೇ ಇದೆ. ಅದು ನಮ್ಮ ಹಕ್ಕು, ಅದು ಕೂಡ. ಹಾಗಾಗಿ ನಮ್ಮ ಪ್ರತಿನಿಧಿಗಳನ್ನು ತಿಕ್ಕುವ, ನಮ್ಮ ಸರ್ಕಾರವನ್ನು ತಿದ್ದುವ, ಟೀಕೆ ಮಾಡುವ ಕೆಲಸ ಪತ್ರಿಕಾ ಮಾಧ್ಯಮದ ಮೂಲಕ ಅಥವಾ ಬೇರೆ ಬೇರೆ ವಿಭಾಗದ ಮೂಲಕ ನಾವು ಮಾಡ್ತೀವಿ. ಅದು ಕೂಡ ನಮ್ಮ ಸ್ವಾತಂತ್ರ್ಯ. ಇದಿಷ್ಟು ನಾಗರಿಕನಾಗೋದಕ್ಕೆ ಬೇಕಾದಂಥ ಸ್ವಾತಂತ್ರ್ಯ ಆಯಿತು. ತದನಂತರದಲ್ಲಿ ರಾಜಕೀಯ, ಇವೆಲ್ಲ ನಾಗರಿಕ ಹಕ್ಕು. ಆ ಮೂಲಕ ನಾಗರಿಕ ಹಕ್ಕನ್ನು ನಾವು ಇವೆಲ್ಲ ಸ್ವಾತಂತ್ರ್ಯವನ್ನು ಪಡೆಯುವುದರ ಮೂಲಕ ಅನುಭವಿಸ್ತೀವಿ, ನಾಗರಿಕರಾಗ್ತೀವಿ. ನಾವು ನಾಗರಿಕ ಹಕ್ಕನ್ನು ಅನುಭವಿಸ್ತೀವಿ ಇವೆಲ್ಲವುಗಳ ಮೂಲಕ. ತದನಂತರದಲ್ಲಿ ರಾಜಕೀಯ ಹಕ್ಕು ಬಹಳ ಮಹತ್ವದ. ಇದು ಕೂಡ ರಾಜಕೀಯ ಹಕ್ಕು. ರಾಜಕೀಯ ಹಕ್ಕು ಇಲ್ಲದೆ ಹೋದರೆ ಉಳಿದೆಲ್ಲ ಹಕ್ಕುಗಳ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರವನ್ನು ಸ್ಥಾಪಿಸುವ, ಸರ್ಕಾರದ ಭಾಗವಾಗುವ, ಸರ್ಕಾರವನ್ನು ಆಯ್ಕೆ ಮಾಡುವ, ಮತದಾನದಲ್ಲಿ ಭಾಗವಹಿಸುವ, ಬೇರೆ ಬೇರೆ ಅಧಿಕಾರವನ್ನು ಹೊಂದುವ ಎಲ್ಲ ಅವಕಾಶವನ್ನು ರಾಜಕೀಯ ಹಕ್ಕು ಕೊಡ್ತದೆ. ಮತದಾನದ ಚುನಾವಣೆ ಭಾಗಿಸೋದು, ಸಾರ್ವಜನಿಕ ಸಭೆಯನ್ನು ಸಂಘಟಿಸೋದು, ಟೀಕೆಯನ್ನು ಮಾಡೋದು, ದೂರು ನೀಡೋದು, ಇವೆಲ್ಲ ಬಂತು. ಸರ್ಕಾರದ ವಿರುದ್ಧ ನಾವು ದೂರನ್ನು ನೀಡ್ತೀವಿ. ದೂರು ನೀಡೋದರ ಮೂಲಕ ನಾವೇನು ಮಾಡ್ತೀವಿ ಅಂತಂದರೆ, ಸರ್ಕಾರ ನಮಗಾಗಿ ದುಡಿಯುವಂತೆ, ನಮಗಾಗಿ ಕೆಲಸ ಮಾಡುವಂತೆ ನಾವು ನೋಡ್ಕೊಳ್ತೀವಿ. ನಮ್ಮ ಪ್ರತಿನಿಧಿಗಳನ್ನು ನಾವೇ ಆಯ್ಕೆ ಮಾಡಿಕೊಳ್ತೀವಿ, ನಮಗೆ ಬೇಕಾದ ಪ್ರತಿನಿಧಿಗಳು. ಇಲ್ಲದೆ ಹೋದರೆ ಬ್ರಿಟಿಷರು ನಮ್ಮ ಪ್ರತಿನಿಧಿಗಳಾಗಿರಲಿಲ್ಲ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಆಗಿರಲಿಲ್ಲ. ಅದು ಬ್ರಿಟಿಷರನ್ನು ದೂರ ಮಾಡಿ ನಮ್ಮದೇ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಿದ್ದೀವಿ. ಅದು ಯಾರು? ನಾವೇ ನೇರವಾಗಿ ಮತದಾನ ಮಾಡುವುದರ ಮೂಲಕ. ಈ ರಾಜಕೀಯ ಹಕ್ಕಿನಲ್ಲಿ ನಾವು ಉದಾಹರಣೆಗೆ ಹೇಳೋದಾದರೆ, ಭಾರತದಲ್ಲಿ ರಾಜಕೀಯ ಹಕ್ಕಿನಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಕೊಡಲಾಗಿದೆ? ಈಗ 18, ಮೊದಲು 20 ಇತ್ತು, ಈಗ 18 ವರ್ಷ. 18 ವರ್ಷ ಮೇಲ್ಪಟ್ಟ ಜಾತಿ, ಧರ್ಮ, ಲಿಂಗಭೇದ ಇಲ್ಲದೇನೆ, ಅದು ಶಿಕ್ಷಣ, ಅಂತಸ್ತು, ಹಣ, ಯಾವುದೇ ಭೇದ ಭಾವ ಇಲ್ಲದೇನೆ, ಅವು ಯಾವುದನ್ನೂ ಪರಿಗಣಿಸದೆ ಭಾರತದ ಪ್ರಜೆಯಾದಂಥ ಪ್ರತಿಯೊಬ್ಬ 18 ವರ್ಷ ಮೇಲ್ಪಟ್ಟ ಲಿಂಗಭೇದ ಇಲ್ಲದೆ ಎಲ್ಲರಿಗೂ ಕೂಡ ಮತದಾನದ ಅವಕಾಶವನ್ನು ಕೊಟ್ಟಿವೆ. ಅದಕ್ಕೆ ನಾವು ಸಾರ್ವತ್ರಿಕ ಮತದಾನ ಪದ್ಧತಿ ಅಥವಾ ಸಾರ್ವತ್ರಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ರಾಜಕೀಯದಲ್ಲಿ ಭಾಗವಹಿಸುವ ಅವಕಾಶ. ತದನಂತರದಲ್ಲಿ ಒಂದು ನಿರ್ದಿಷ್ಟ ವರ್ಷಗಳ ನಂತರ ಶಾಸಕಾಂಗದ ಸದಸ್ಯರಾಗುವ, ಅಥವಾ ಕಾರ್ಯಾಂಗದ ಸದಸ್ಯರಾಗುವ, ಅಥವಾ ಸರ್ಕಾರಿ ನೌಕರಿಯ ಪಡೆದುಕೊಳ್ಳುವ, ನಾಗರಿಕ ಸೇವಾ ವರ್ಗದ ಸ್ಥಾನಮಾನವನ್ನು ಪಡೆದುಕೊಳ್ಳುವ, ಸರ್ಕಾರವನ್ನು ಟೀಕಿಸುವ, ಸರಿದಾರಿಗೆ ತರುವ, ಅಥವಾ ನಾವೇ ಪ್ರತಿನಿಧಿಗಳಾಗುವ, ಅಥವಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ, ಈ ಎಲ್ಲ ಅವಕಾಶವನ್ನು ಈ ರಾಜಕೀಯ ಹಕ್ಕು ನಮಗೆ ಕೊಡುತ್ತದೆ. ಆ ಮೂಲಕ ನಾವು ರಾಜಕೀಯದಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ತೀವಿ, ಮತ್ತು ನಮ್ಮ ಪ್ರಗತಿಯನ್ನು ಕೂಡ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಅವಕಾಶ ಇದು. ಕಾನೂನುಬದ್ಧ ಅವಕಾಶ. ಅದು ನಮಗೆ ಕಾನೂನುಬದ್ಧವಾಗಿ ಸಿಕ್ಕಿದೆ, ಅದು ನಮ್ಮ ಹಕ್ಕು. ನಾವು ಇದು ಯಾರಿಂದಲೋ ಕನಿಕರದಿಂದ ಪಡೆದಿದ್ದಲ್ಲ, ಅದು ನಮ್ಮ ಹುಟ್ಟಿನ ಮೂಲಕ
ಬಂದದ್ದು, ಅದನ್ನು ಕಾನೂನಿನ ನೆರವಿನ ಮೂಲಕ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ಅದನ್ನು ಶಾಸನಬದ್ಧ ಅಥವಾ ಕಾನೂನುಬದ್ಧ ಹಕ್ಕು ಅಂತ ಕೂಡ ಕರೀತಾ ಇದ್ದೀವಿ. ತದನಂತರದಲ್ಲಿ ಆರ್ಥಿಕ ಹಕ್ಕು. ಆರ್ಥಿಕ ಹಕ್ಕು ಕೂಡ ಅದೇ ಶಬ್ದವೇ ಹೇಳ್ತದೆ. ನಿಮಗೆ ಮೊದಲೇ ಹೇಳಿದ್ದೇನೆ, ಯಾವುದೇ ಪಾಠ ಅಥವಾ ಯಾವುದೇ ತಲೆಬರಹವನ್ನು ಅರ್ಥಕ್ಕೆ ಮಾಡಿಕೊಂಡ್ರೆ, ಅರ್ಥ ಮಾಡಿಕೊಂಡ ಮೇಲೆ ನಿಮಗೊಂದು 50% ಅಥವಾ 50% ಯು ಕ್ಯಾನ್ ರೆಡಿ ಟು ಆನ್ಸರ್. 50ರಷ್ಟು ಉತ್ತರ ಕೊಡಲಿಕ್ಕೆ ನೀವು ರೆಡಿಯಾಗಿಬಿಡ್ತೀರಿ. ಆ ಶಬ್ದ ತಲೆಬರ ಏನು ಹೇಳ್ತದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ನಿಮಗೆ, ಆರ್ಥಿಕ ಹಕ್ಕು ಏನು ಕೊಡಬಲ್ಲದು? ಆರ್ಥಿಕ ಸ್ಥಾನಮಾನವನ್ನು ಕೊಡ್ತದೆ ಅಷ್ಟೇ. ಅದು ಆರ್ಥಿಕ ಹಕ್ಕು ಅಂದರೆ ಏನದು? ಆರ್ಥಿಕ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಸಮಾನ ಅವಕಾಶ. ರಾಜಕೀಯ ಹಕ್ಕು ಅಂತಂದರೆ ರಾಜಕೀಯದಲ್ಲಿ ಭಾಗವಹಿಸುವ, ರಾಜಕೀಯ ಚಟುವಟಿಕೆಗಳನ್ನು ಮಾಡುವುದಕ್ಕೆ ರಾಜಕೀಯ ಅವಕಾಶವನ್ನು ಕೊಡುವ ಹಕ್ಕು. ಅದು ಇಷ್ಟೇ ಹೇಳೋದು, ಮತ್ತೇನು ವ್ಯತ್ಯಾಸ ಇಲ್ಲ. ಅದನ್ನೇ ನಾವು ಬಹಳ ವಿಸ್ತರಿಸಿ ಹೇಳೋದಾದರೆ, ರಾಜಕೀಯ ಹಕ್ಕುಗಳಲ್ಲಿ ಯಾವ್ಯಾವುದು ಬರ್ತದೆ? ಆಸ್ತಿಯನ್ನು ಹೊಂದುವ ಹಕ್ಕು ರಾಜಕೀಯ ಹಕ್ಕು. ಸಾರಿ ತಪ್ಪು ಹೇಳಿದೆ. ಆರ್ಥಿಕ ಹಕ್ಕಿನಲ್ಲಿ ಏನು ಬರ್ತದೆ ಅಂತಂದರೆ, ಆರ್ಥಿಕ ಹಕ್ಕಿನಲ್ಲಿ ಆಸ್ತಿಯನ್ನು ಹೊಂದುವುದು. ರಾಜಕೀಯ ಹಕ್ಕಿನಲ್ಲಿ ರಾಜಕೀಯ ಸ್ಥಾನಮಾನ ಸಿಕ್ಕರೆ, ಆರ್ಥಿಕ ಹಕ್ಕಿನಲ್ಲಿ ಆರ್ಥಿಕ ಸ್ಥಾನಮಾನಗಳು ಸಿಗ್ತವೆ. ಆರ್ಥಿಕ ಸ್ಥಾನಮಾನಗಳು ಯಾವ್ಯಾವುದು ಬಂತು? ಅದು ಯಾವುದೋ ಒಬ್ಬರು ಅಥವಾ ನೀವು ಯಾರೋ ಇರ್ತೀವಿ, ನಾವು ಬಡವರು ಇರ್ತೀವಿ, ಅಥವಾ ನಮ್ಮ ಹತ್ರ ಆದಾಯ ಇರೋದಿಲ್ಲ, ಆರ್ಥಿಕ ಯಾವುದೇ ಚಟುವಟಿಕೆಗಳನ್ನು ಮಾಡಿರೋದಿಲ್ಲ. ಈ ಅವಕಾಶಗಳನ್ನು ಬಳಸಿಕೊಂಡು, ಆರ್ಥಿಕ ಚಟುವಟಿಕೆಗಳನ್ನು ಮಾಡುವ ಅವಕಾಶವನ್ನು ಬಳಸಿಕೊಂಡು ನೀವು ಶ್ರೀಮಂತರಾಗಬಹುದು. ಜಗತ್ತಿನ ದೊಡ್ಡ ಶ್ರೀಮಂತರಾಗ್ತಿರೋ, ಭಾರತದ ಶ್ರೀಮಂತರಾಗ್ತಿರೋ, ದೇಶದ ಶ್ರೀಮಂತರಾಗ್ತಿರೋ, ಏನೋ ಆಗುವ ಅವಕಾಶವನ್ನು ಕೊಡ್ತದೆ. ಇದು ಜಾತಿ ಧರ್ಮ ಬೇರೆ ಯಾವ ಕಾರಣಕ್ಕೂ ನಿರಾಕರಿಸೋದಿಲ್ಲ. ಅದು ಸಮಾನ ಅವಕಾಶವನ್ನು ಕೊಡ್ತದೆ. ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತೀರಿ, ಉದ್ಯಮವನ್ನು ಸ್ಥಾಪಿಸ್ತೀರಿ, ವ್ಯವಹಾರಗಳನ್ನು ಮಾಡ್ತೀರಿ, ವಿದೇಶದೊಂದಿಗೆ ಒಪ್ಪಂದಗಳನ್ನು ಮಾಡ್ಕೋತೀರಿ, ಏನೋ ಆಗ್ತೀರಿ, ಜಗತ್ತಿನ ದೇಶದ ದೊಡ್ಡ ಶ್ರೀಮಂತರಾಗುವ ಅವಕಾಶವನ್ನು ಇದು ಕೊಡ್ತದೆ. ಆಸ್ತಿಯನ್ನು ಸಂಗ್ರಹಿಸ್ತೀವಿ. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ನಾವು ಸಂಗ್ರಹಿಸುವ ಆಸ್ತಿ, ನಾವು ಮಾಡುವ ಆಸ್ತಿ ಅದು ಕಾನೂನುಬದ್ಧವಾಗಿರಬೇಕು. ಅದಕ್ಕೆ ನೈತಿಕ ಲೇಪ ಇರಬೇಕು. ನಮಗೆ ಕಾನೂನುಗಳು ಎಲ್ಲವೂ ನೈತಿಕತೆಯನ್ನೇ ಹೇಳ್ತಾವೆ. ಅವು ಕಾನೂನುಗಳೆಲ್ಲವೂ ಹೇಳೋದು ನೈತಿಕತೆಯೇ. ಅದಕ್ಕಾಗಿ ನಾನು ನೈತಿಕ ಹಕ್ಕು, ಅದು ನಿಸರ್ಗದ ದುರುಪಯೋಗ ಆದಾಗ ನೈತಿಕ ಹಕ್ಕಿನ ಪ್ರಶ್ನೆಗಳು ಬರ್ತವೆ. ಸಂಪತ್ತಿನ ಲೂಟಿ ಆಗಬಾರದು, ಸಂಪತ್ತಿನ ಬಳಕೆ ಆಗಬೇಕು. ಸಂಪತ್ತನ್ನು ಬಳಕೆ ಮಾಡಿಕೊಂಡು ನೀನು ಶ್ರೀಮಂತನಾಗ್ತೀಯೋ ಸರಿ, ನೈಸರ್ಗಿಕ ಹಕ್ಕು ನಿನಗೆ ಸಿಕ್ಕಿದೆ, ನೀನು ಅದನ್ನು ಬಳಸ್ಕೊಂಡು ನೈತಿಕವಾಗಿ ನೀನು ದೊಡ್ಡವನಾಗಿದೆಯಾ. ಆ ನೈತಿಕ ಹಕ್ಕು, ಆ ನೈಸರ್ಗಿಕ ಹಕ್ಕು ಎರಡನ್ನೂ ಬಳಸ್ಕೊಂಡು ಆರ್ಥಿಕವಾಗಿ ಬೆಳೆದಿದ್ದೀಯಾ ನೀನು. ಹಕ್ಕಿನಲ್ಲಿ ಒಂದಕ್ಕೊಂದು ಸಂಬಂಧ ಇದೆ. ಅದು ಹಾಗಾದ್ರೆ ನೈತಿಕ ಹಕ್ಕಿಗೂ ರಾಜಕೀಯ ಹಕ್ಕಿಗೂ ಸಂಬಂಧ ಇಲ್ವಾ? ರಾಜಕೀಯ ಹಕ್ಕಿಗೂ ನೈತಿಕ ಹಕ್ಕಿಗೂ ಸಂಬಂಧ ಇದೆ. ರಾಜಕೀಯತೆಯಲ್ಲೂ ಕೂಡ ನೈತಿಕತೆ ಇರಬೇಕು. ಹೀಗೇನೆ ಆರ್ಥಿಕ ಹಕ್ಕು ಕೂಡ, ಆರ್ಥಿಕದಲ್ಲಿ ಆಸ್ತಿಯನ್ನು ಮಾಡುವ ಹಕ್ಕು ಇದೆ ನಿಮಗೆ. ಆದರೆ ಆ ಆಸ್ತಿ ಅನಧಿಕೃತ ಮೂಲದಿಂದ ಅಲ್ಲ, ನ್ಯಾಯದ ಮೂಲದಿಂದ, ನೈತಿಕ ಮಾರ್ಗದಿಂದ ಇರಬೇಕು. ಅದು ಲೂಟಿ ಆಗಬಾರದು. ಅದು ನೈತಿಕತೆಯ ಮಾರ್ಗದ ಮೂಲಕ ಬೆಳವಣಿಗೆ ಆಗಬೇಕು. ನಿಮ್ಮ ನೈತಿಕ ಮಾರ್ಗದ ಮೂಲಕ ನೀವು ಮಾಡಿದಂಥ ಸಾಧನೆ ಆಗಬೇಕು ಅದು ಅಂತ. ಹಾಗಾಗಿ ಆಸ್ತಿಯನ್ನು ಮಾಡುವ ಹಕ್ಕಿದೆ. ಆದರೆ ಆ ಆಸ್ತಿ ಕಾನೂನು ನಿಯಮಬದ್ಧ ಪ್ರಾಮಾಣಿಕತೆಯಿಂದ ಕೂಡಿದಂಥ, ಅಂದರೆ ಸಂವಿಧಾನ, ನ್ಯಾಯ ಎಲ್ಲ ಕಾನೂನುಗಳು ಹೇಳೋದು ಪ್ರಾಮಾಣಿಕತೆಯನ್ನೇ. ಎಲ್ಲ ಕಾನೂನುಗಳು ಪ್ರಾಮಾಣಿಕತೆಯಿಂದ ಇರಿ ಅನ್ನೋದೇ ಹೇಳ್ತದೆ. ಈ ಕಾನೂನಿನ ನೆರವಿನ ಮೂಲಕ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ, ನಿಯಮಬದ್ಧವಾಗಿ, ನ್ಯಾಯಬದ್ಧವಾಗಿ ನೀವು ಎಷ್ಟು ಆರ್ಥಿಕ ಚಟುವಟಿಕೆಯನ್ನು ಮಾಡಿ ನೀವು ಶ್ರೀಮಂತರಾಗ್ತಿರೋ ಗೊತ್ತಿಲ್ಲ, ಆಗಬಹುದು. ಇದು ಆರ್ಥಿಕ ಹಕ್ಕು ನಮಗೆ ಕೊಟ್ಟಿದ್ದು. ಇದು ನಮ್ಮ ಹಸಿವನ್ನು ದೂರ ಮಾಡ್ತದೆ, ನಮ್ಮ ಬಡತನವನ್ನು ದೂರ ಮಾಡಲಿಕ್ಕೆ ಕಾರಣ ಆಗ್ತದೆ, ನಮ್ಮ ಅಸಮಾನತೆಯನ್ನು ತೊಡೆದಾಗ್ತದೆ. ಈ ಆರ್ಥಿಕ ಹಕ್ಕನ್ನು ಬಳಸಿಕೊಂಡೇ ನಾವು ಆಗ್ತೇವೆ. ಹಾಗಾಗಿ ನೋಡಿ, ಸ್ವಾತಂತ್ರ್ಯ ಇದ್ದಾಗಿನ ಬಡತನ ಇವತ್ತು ಇಲ್ಲ. ಕಾಲಕಾಲಕ್ಕೆ ನಾವು ಈ ಆರ್ಥಿಕ ಹಕ್ಕವನ್ನು ನಮ್ಮ ಸಮಾಜ, ನಮ್ಮ ಜನರು ಬಳಕೊಂಡಿದ್ದರಿಂದ ಅದರ ಪ್ರಮಾಣದಲ್ಲಿ ಏನಾಗಿದೆ, ಬಡತನದ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂದಿದೆ, ಹಸಿವಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಬೇರೆ ಬೇರೆ ಉದ್ಯೋಗವನ್ನು ಮಾಡೋದ್ರ ಮೂಲಕ ನಮ್ಮ ಆರ್ಥಿಕ ಸ್ಥಾನವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಎಲ್ಲ ಜನರು ಪ್ರಯತ್ನವನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅದು ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ಆ ಹಕ್ಕನ್ನು ನಾವು ಪಡ್ಕೊಂಡಿರೋದ್ರಿಂದ, ನಮಗೆ ಇರೋದ್ರಿಂದ ಅಂತ. ಒಪ್ಪಂದ ಮಾಡ್ಕೊಳ್ತೀವಿ, ಆಸ್ತಿ ಮಾಡಿಕೊಳ್ಳುವಾಗ ಒಪ್ಪಂದ ಮಾಡ್ಬೋದು, ಅಥವಾ ಕೈಗಾರಿಕಾ ಒಪ್ಪಂದ, ವ್ಯಾಪಾರದ ಒಪ್ಪಂದ ಮಾಡ್ಕೊಳ್ತೀವಿ, ನಂತರ ಉದ್ಯೋಗದ ಒಪ್ಪಂದ ಮಾಡ್ಕೊಳ್ತೀವಿ. ಅದನ್ನು ನಮ್ಮ ಹಕ್ಕದು. ಒಪ್ಪಂದ ಮಾಡ್ಕೊಳ್ಳೋದು ನಮ್ಮ ಹಕ್ಕು, ಉದ್ಯೋಗ ಮಾಡೋದು ನಮ್ಮ ಹಕ್ಕದು. ನೀವು ಯಾವುದೇ ಉದ್ಯೋಗ ಮಾಡಿ, ಸರ್ಕಾರಿ ಉದ್ಯೋಗ ಮಾಡ್ತಿರೋ ಅಥವಾ ಖಾಸಗಿ ಉದ್ಯೋಗವನ್ನು ಮಾಡ್ತಿರೋ, ಸರ್ಕಾರಿ ಉದ್ಯೋಗವನ್ನು ನೀವು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡ್ತೀರಿ, ಮುಂದೆ ನೀವು IAS ಮಾಡ್ಬೋದು, KS ಮಾಡ್ಬೋದು, ಉನ್ನತ ಹುದ್ದೆಯನ್ನು ಅಲಂಕರಿಸುವುದು ಇದೆಲ್ಲ ಅದು ನಿಮ್ಮ ಹಕ್ಕದು. ಅದು ರಾಜಕೀಯವಾಗಿಯೂ ನಿಮಗದು ಹಕ್ಕದು,
ಆರ್ಥಿಕವಾಗಿ ಒಂದು ಉದ್ಯೋಗ ಅಥವಾ ಒಂದು ವೃತ್ತಿಯನ್ನು ಮಾಡೋದಕ್ಕೂ ಕೂಡ ಒಂದು ಹಕ್ಕದಾಗುತ್ತೆ. ಯಾವುದೋ ಒಂದು ಕರಕುಶಲ ತರಬೇತಿಯನ್ನು ಪಡ್ಕೊಂಡು ನೀವು ಅದೊಂದು ಏನೋ ಉದ್ಯಮ ಮಾಡ್ತೀರಿ ಅಥವಾ ಒಂದು ಕೈಗಾರಿಕೆಯನ್ನು ಸ್ಥಾಪಿಸ್ತೀರಿ ಅಥವಾ ಸರ್ಕಾರದ ಒಂದು ಉದ್ಯೋಗದಲ್ಲಿದ್ದು ನೀವು ಆರ್ಥಿಕ ಒಂದು ಮೂಲಕ್ಕೆ ಕಾರಣ ಆಗ್ತೀರಿ, ಅದು ಕೂಡ ಆಗ್ಬೋದು. ಅಲ್ಲಿ ಹೆಣ್ಣು ಗಂಡು ಯಾವ ಭೇದ ಭಾವ ಕೂಡ ಇಲ್ಲದೇನೆ ಆಗತ್ತೆ ಅಂತ. ನಂತರ ವಿರಾಮ ಬೇಕು ನಮಗೆ, ಕೈಗಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ, ಕಾರ್ಮಿಕರಿಗೆ ಅಥವಾ ಸರ್ಕಾರದ ಉದ್ಯೋಗದಲ್ಲಿ ಕೆಲಸ ಮಾಡುವ ಉದ್ಯೋಗಸ್ಥರಿಗಿರಬಹುದು. ಎಲ್ಲರಿಗೂ ಕೂಡ ವಿರಾಮ ಮತ್ತು ವಿಶ್ರಾಂತಿ ಅತ್ಯಂತ ಅಗತ್ಯವಾದದ್ದು. ಹಿಂದೆಲ್ಲ ಶೋಷಣೆಗಳು ನಡೀತಿದ್ದವು, ಜೀತ ಪದ್ಧತಿ, ಗುಲಾಮಗಿರಿ ಪದ್ಧತಿಗಳು ನಡೀತಿದ್ದವು, ಅಥವಾ ಮಾರಾಟ ಮಾಡೋದು ಮಾಡ್ತಿತ್ತು, ಕರಿಯರನ್ನು ಮಾರಾಟ ಮಾಡೋದು, ಇಂಥವೆಲ್ಲ ಆಗ್ತಿತ್ತು. ಮತ್ತು ವಿಶ್ರಾಂತಿ ನೀಡಲಾರದೇನೆ ಅವಿರತವಾಗಿ ನಿರಂತರವಾಗಿ ದುಡಿಸ್ಕೊಳ್ಳುವಂಥದ್ದು ನಡೀತಿತ್ತು. ಅದರಿಂದ ಆರೋಗ್ಯ ಕೆಡ್ತಿತ್ತು ದುಡಿಮೆ ಕೆಲಸಗಾರರದು. ಹಾಗಾರಣಕ್ಕೆ ಕಾರ್ಮಿಕ ಸಂಘಟನೆಗಳು ಹುಟ್ಟುಕೊಂಡವು, ನ್ಯಾಯ ಕೇಳಿದರು. ಅವರು ನ್ಯಾಯ ಕೇಳಿದಕ್ಕಾಗಿ ಅವರ ಆರ್ಥಿಕ ಹಕ್ಕಿನಲ್ಲಿ ಇದನ್ನು ಕೂಡ ಸೇರಿಸಲಾಯಿತು. ವಾರದ ರಜೆ ಇರಬಹುದು ಅಥವಾ ದಿನದಲ್ಲಿ ಮಧ್ಯಂತರದಲ್ಲಿ ರಜೆ ಇರಬಹುದು, ವಿಶ್ರಾಂತಿ ಇರಬಹುದು. ಇವೆಲ್ಲ ವಿಶ್ರಾಂತಿಯ ಪರಿಕಲ್ಪನೆ ಬಂದಿದ್ದು, ವಿರಾಮದ ಪರಿಕಲ್ಪನೆ ಬಂದಿದ್ದು ಕೂಡ ಆರ್ಥಿಕ ಹಕ್ಕಿನಲ್ಲಿನೇ ಬಂದಿರೋದು. ಅದನ್ನು ನಾವು ಅನುಭವಿಸ್ತೀವಿ. ಯಾಕೆ ವಿಶ್ರಾಂತಿಯನ್ನು ಪಡ್ಕೊಳ್ತೀವಿ, ಯಾಕೆ ವಿರಾಮವನ್ನು ಪಡ್ಕೊಳ್ತೀವಿ ಅಂತಂದರೆ ಮುಂದಿನ ಕೆಲಸಕ್ಕೆ ಮತ್ತೆ ನಮ್ಮನ್ನು ತಯಾರು ಮಾಡ್ಕೊಳ್ತೀವಿ. ನಿರಂತರ ಶ್ರಮದಿಂದ ಆರೋಗ್ಯ ಹಾಳಾಗೋದ್ರ ಬದಲು ಮಧ್ಯದಲ್ಲಿ ವಿಶ್ರಾಂತಿಯನ್ನು, ಮಧ್ಯದಲ್ಲಿ ವಿರಾಮವನ್ನು ಕೊಡೋದ್ರ ಮೂಲಕ ಅವನ ಸಾಮರ್ಥ್ಯವನ್ನು ರಕ್ಷಿಸುವ, ಅವನ ಆರೋಗ್ಯವನ್ನು ರಕ್ಷಿಸುವ ಕೂಡ ಹೊಣೆಗಾರಿಕೆ ರಾಜ್ಯದಿದೆ, ಕೈಗಾರಿಕೆಗಳದಿದೆ, ಬೇರೆ ಬೇರೆ ಮೂಲದಲ್ಲಿ ಕೆಲಸ ಮಾಡುವ ಮೋರದಾದ ಹಕ್ಕು ಕೂಡ ಆಗಿದೆ. ಸೊ ವಿಶ್ರಾಂತಿಯನ್ನು ಪಡ್ಕೊಳ್ತೀವಿ, ಹಾಗೆ ಆಗ್ತೀವಿ. ಇವೆಲ್ಲರ ಜೊತೆಗೆ ಭೌತಿಕ ಸುಭದ್ರತೆ ಕೂಡ ನಮ್ಮ ಹಕ್ಕಾಗಿದೆ. ಈಗ ಆಧುನಿಕ ಕಾಲದಲ್ಲಿ 21ನೇ ಶತಮಾನದಲ್ಲಿ ನಾವಿದ್ದೀವಿ. ನಮ್ಮ ಸರ್ಕಾರಗಳು, ನಮ್ಮ ರಾಜ್ಯ ಹೇಗೆ ಯೋಚನೆ ಮಾಡ್ತಾ ಇದೆ ಅಂತಂದರೆ, ವೃದ್ಧರಿಗೆ, ವಿಧವೆಯರಿಗೆ ಅಥವಾ ದೈಹಿಕ ಅಶಕ್ತರಿಗೆ ಏನು ಮಾಡ್ತದೆ ಅಂತಂದರೆ ಸೌಲಭ್ಯಗಳನ್ನು ಕೊಡ್ತದೆ, ಅವರಿಗೆ ನೆರವನ್ನು ಕೊಡ್ತದೆ. ಆ ಮೂಲಕ ಅವರಿಗೆ ಬದುಕು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ದುಡಿಯೋ ಸಾಮರ್ಥ್ಯ ಇರೋದಿಲ್ಲ ಅಥವಾ ವಯಸ್ಸಾದ ಕಾರಣಕ್ಕಾಗಿ ದುಡಿಲಿಕ್ಕಾಗೋದಿಲ್ಲ. ಅವರು ಕೂಡ ಖುಷಿಯಿಂದ, ಸಂತೋಷದಿಂದ ರಾಜ್ಯದ ಗೌರವಯುತವಾದಂಥ ನಾಗರಿಕನಾಗಿ ಬದುಕೋದಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ನೆರವನ್ನು ನೀಡುವುದ ಕೆಲಸವನ್ನು ಮಾಡ್ತೀವಿ. ಇದು ಕೂಡ ಆರ್ಥಿಕ ಹಕ್ಕು, ಅದು ಹಕ್ಕೇ. ಈಗ ಉದಾಹರಣೆಗೆ 65 ವರ್ಷಕ್ಕೂ 60 ವರ್ಷ ನಂತರ ವೃದ್ಧಾಪ್ಯ ವೇತನ ಬರ್ತದಂತಂದರೆ ವೃದ್ಧಾಪ್ಯ ವೇತನ ಅವನು ಪಡ್ಕೊಳ್ಳೋದು ಅವನ ಹಕ್ಕದು. ರಾಜ್ಯ ಕಾನೂನು ಮಾಡಿದೆ, ಕಾನೂನುಬದ್ಧಾಗಿ ಅವರಿಗೆ ಕೊಡಬೇಕು ಅದು ಹಕ್ಕು ಅಂತ ಹೇಳಿದೆ, ಹಾಗಾಗಿ ಅವನಿಗೆ ಪಡ್ಕೊಳ್ಳೋ ಹಕ್ಕು. ವಿಧವಾ ವೇತನವನ್ನು ಪಡ್ಕೊಳ್ಳೋದು ಆ ವಿಧವೆಯ ಹಕ್ಕದು. ಅಂಗವಿಕಲನಿಗೆ ಅಂಗವಿಕಲ ವೇತನವನ್ನು ಪಡ್ಕೊಳ್ಳೋದು, ಸೌಲಭ್ಯವನ್ನು ಪಡ್ಕೊಳ್ಳೋದು ಅವನ ಹಕ್ಕದು. ಆ ಮೂಲಕ ಅವನು ಸಮಾನನೂ ಆಗಬೇಕು, ಎಲ್ಲರ ಜೊತೆ ಸಮಾನವಾಗಿ ಬದುಕಬೇಕು. ನಾನು ಹಸಿವೆಯಿಂದ ಬಳಲುತ್ತಿಲ್ಲ ಅಂತಂದರೆ ಆ ವೃದ್ಧಾಪ್ಯದಲ್ಲಿದ್ದವನು ಕೂಡ ಹಸಿವೆಯಿಂದ ಬಳಲಬಾರದು. ಎಲ್ಲರೂ ಸಮಾನವಾಗಿ ಬದುಕಬೇಕಲ್ಲ. ಇದು ಸಮಾನತೆಯೂ ಹೌದು, ಅದು ಹಕ್ಕು ಕೂಡ ಹೌದು. ಅದು ಸಮಾನತೆ ಸಾಧಿಸುವುದಕ್ಕಾಗಿ ಕೊಟ್ಟಿದ್ದು ಕೂಡ ಹಕ್ಕು ಕೂಡ ಹೌದು. ಹೀಗೆ ಹಕ್ಕುಗಳು, ಅದು ಹೇಳಿದ್ನಲ್ಲ, ಧಾರ್ಮಿಕ ಹಕ್ಕು ಅನುಭವಿಸೋದರಿಂದ ನಾವೇನಾಗ್ತೀವಿ, ನಾಗರಿಕರಾಗ್ತೀವಿ. ನನ್ನ ಧರ್ಮದ ಆಚರಣೆ, ನಮ್ಮ ಸಂಪ್ರದಾಯ ಆಚರಣೆ ಮಾಡೋದಕ್ಕಿಂತ ನನಗೊಂದು ನೆಮ್ಮದಿ ಸಿಗ್ತದೆ, ನನಗೊಂದು ಸಂತಸ ಸಿಗ್ತದೆ, ನನಗೊಂದು ಅಲ್ಲಿ ಏನೋ ಒಂದು ಆ ಧಾರ್ಮಿಕ ಚಟುವಟಿಕೆಯಿಂದ ನಾನೊಂದು ನನ್ನ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದೇನೆ ಅಂತ ನನಗೆ ಅನಿಸ್ತದೆ, ಅಥವಾ ನನಗೊಂದು ನೆಮ್ಮದಿ ಸಿಗ್ತದೆ, ಅಥವಾ ನನ್ನ ಸಂತಸಕ್ಕೆ ಕಾರಣ ಆಗಿದೆ. ನಾನು ನಾಗರಿಕ ಸಮಾಜದಲ್ಲಿ ನಾನು ನಾಗರಿಕನಾಗಿ ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅದು ನಾಗರಿಕ ಧರ್ಮದ ಆಚರಣೆ. ಆದರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಹಕ್ಕುಗಳಾಗಿ ನಮಗೆ ಸಿಗ್ತವೆ, ರಾಜಕೀಯ ಚಟುವಟಿಕೆಗಳು ರಾಜಕೀಯ ಹಕ್ಕುಗಳಾಗಿ ನಮಗೆ ಸಿಗ್ತದೆ. ಮುಖ ರಾಜಕೀಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತೀವಿ. ಹೀಗೆ ಒಂದೊಂದು ವಿಭಾಗ ಒಂದೊಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಕಾರಣ ಆಗ್ತದೆ. ನಂತರ ಇವೆಲ್ಲವನ್ನೂ ನಾವು ಇನ್ನೊಂದು ನೀವು ತಿಳ್ಕೊಂಡಿರಬೇಕು ವಿದ್ಯಾರ್ಥಿಗಳೇ, ಈ ಎಲ್ಲ ಹಕ್ಕನ್ನು ನಾವು ಸ್ವಲ್ಪ ಒಂದೇ ಹಕ್ಕಲ್ಲಿ ಎಲ್ಲ ಹಕ್ಕನ್ನು ನಾವು ಅನುಭವಿಸ್ತೀವಿ. ರಾಜಕೀಯ ಪ್ರತಿನಿಧಿ ನೀವು ಆಗದೆ ಹೋಗಬಹುದು, ಸರ್ಕಾರದ ಭಾಗವೇ ಆಗದೆ ಹೋಗಬಹುದು, ಆದರೆ ಮತದಾನದ ಮೂಲಕ ನೀವು ಆ ಹಕ್ಕನ್ನು ಅನುಭವಿಸಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ರೆ ನಿಮ್ಮ ಹೊಣೆ ಇರ್ತದೆ. ನೀವು ದೊಡ್ಡ ಉದ್ಯಮವನ್ನೇ ಮಾಡದೆ ಹೋಗಬಹುದು, ಉದ್ಯಮದಲ್ಲಿ ನೀವು ನೌಕರರಾಗಿ, ಉದ್ಯಮದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡೋದ್ರ ಮೂಲಕ ವಿರಾಮನೋ ವಿಶ್ರಾಂತಿಯೋ ಅಥವಾ ಅಲ್ಲಿ ಸಿಗುವಂಥ ವೇತನವೋ ಸಮಾನ ವೇತನ ಪಡೆದುಕೊಳ್ಳುವಂಥ ಹಕ್ಕನ್ನು ನೀವು ಅಲ್ಲಿ ಅನುಭವಿಸ್ತೀರಿ. ಇಲ್ಲಿ ನಾಗರಿಕರಾಗಿ ನೀವು ಧರ್ಮದ ಮಠಾಧೀಶರೇ ಆಗಿರಬೇಕು ಅಥವಾ ಧರ್ಮದ ಮುಖಂಡರೇ ಆಗಿರಬೇಕು ಅಂತೇನಿಲ್ಲ. ಧರ್ಮದ ಆಚರಣೆಯನ್ನು ಮಾಡುವುದರ ಮೂಲಕ ಯಾವುದೇ ಧರ್ಮವನ್ನು ಸೇರುವ, ಯಾವುದೇ ಧರ್ಮವನ್ನು ಬಿಡುವ, ಯಾವುದನ್ನು ಮಾಡ್ಬೋದು. ನಾನು ಹಿಂದೂ, ಬೇರೆ ಧರ್ಮವನ್ನು ಸೇರಬಹುದು, ಅವನು ಯಾವುದೋ ಧರ್ಮ, ನನ್ನ ಧರ್ಮವನ್ನು ಸೇರಬಹುದು. ಧರ್ಮ ಎಲ್ಲವೂ ಹಕ್ಕಾಗಿ
ಸಿಕ್ಕಿದೆ. ಸೊ ಇವೆಲ್ಲವನ್ನು ಅನುಭವಿಸೋದ್ರ ಮೂಲಕ ನಾವು ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯವಾಗಲಿ ಅಂತಲೇ ರಾಜ್ಯ ಹುಟ್ಟಿದೆ. ಆ ರಾಜ್ಯ ಇವೆಲ್ಲವನ್ನು ತನ್ನ ಪರಿಕಲ್ಪನೆಯಾಗಿ ಮಾಡಿಕೊಂಡಿದೆ, ತನ್ನ ತಳಪಾಯವನ್ನಾಗಿ ಮಾಡಿಕೊಂಡಿದೆ. ಈ ತಳಪಾಯದ ಮೇಲೆ ರಾಜ್ಯ ಕಟ್ಟಲ್ಪಟ್ಟಿದೆ. ಈ ತಳಪಾಯದ ಮೇಲೆ ರಾಜ್ಯಶಾಸ್ತ್ರದ ವಿಷಯದ ಅಧ್ಯಯನದ ವಿಷಯಗಳು ಬೆಳೆದಿವೆ. ನಂತರ ಸಿದ್ಧಾಂತಗಳು ಎಲ್ಲವೂ ಬರ್ತಾವೆ, ಇದರ ಆಧಾರದ ಮೇಲೆ ಬರ್ತಾವೆ. ಇಡೀ ರಾಜ್ಯದ ತುಡಿತ, ಈ ರಾಜ್ಯದ ಮಿಡಿತ, ರಾಜ್ಯದ ಅಂತಿಮ ಉದ್ದೇಶ ಕೂಡ ಈ ಹಕ್ಕುಗಳನ್ನು ದಯಪಾಲಿಸುವುದು, ತನ್ನ ಪರಮಾಧಿಕಾರದ ಮೂಲಕ ಅನುಷ್ಠಾನಗೊಳಿಸೋದು, ಆ ಮೂಲಕ ಸುಖಿ ರಾಜ್ಯದ ಬೆಳವಣಿಗೆ ಕಾರಣ ಆಗೋದು ರಾಜ್ಯದ ಉದ್ದೇಶ. ಆ ರಾಜ್ಯದ ಹುಟ್ಟು ಇದಕ್ಕಾಗಿಯೇ ಆಗಿದೆ, ರಾಜ್ಯದ ಬೆಳವಣಿಗೆಯೂ ಇದಕ್ಕಾಗಿ ಆಗಿದೆ. ರಾಜ್ಯ ಕೂಡ ಈ ಕಾರಣಕ್ಕಾಗಿಯೇ ಸಂಘಟಿತರಾಗಿ ತನ್ನ ಪರಮಾಧಿಕಾರದ ಮೂಲಕ ಈ ಎಲ್ಲ ಕಾನ್ಸೆಪ್ಟಿನ, ಈ ಎಲ್ಲ ಪರಿಕಲ್ಪನೆ ಆಧಾರದ ಮೇಲೆ ರಾಜ್ಯದ ಬೆಳವಣಿಗೆ ಕಾರಣ ಆಗಿದೆ. ಅದು ರಾಜ್ಯಶಾಸ್ತ್ರದ ವಿಷಯದ ಮೂಲದ ಪರಿಕಲ್ಪನೆಯಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಅಧ್ಯಯನ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ನಮಗೆ ಸುಲಭ ಆಗ್ತದೆ. ಮತ್ತೆ ಮತ್ತೆ ಅದನ್ನು ನಿಮ್ಗೆ ಹೇಳ್ತಿರೋದು, ನಾನು ಮಾಡಿದ ಪಾಠ ನಿಮಗೆ ಎಷ್ಟು ತಲುಪಿದೆಯಂತ ನನಗೆ ಗೊತ್ತಿಲ್ಲ. ನೀವು ನೋಡಿದಾಗ, ನೀವು ಅದನ್ನು ಕೇಳಿದಾಗ ನಿಮಗೆ ಗೊತ್ತಾಗುವಂಥದ್ದು. ದಯವಿಟ್ಟು ಸಣ್ಣ ಪುಟ್ಟ ಗೊಂದಲಗಳು ಇದ್ದರೆ ಅಥವಾ ಯಾವುದಾದ್ರೂ ಅಂಶಗಳು ನಿಮಗೆ ಮತ್ತೆ ವಿವರಣೆ ಬೇಕಿತ್ತು ಅಂತನಿಸಿದರೆ, ನಿಮ್ಮ ಉಪನ್ಯಾಸಕರು ಬಹಳ ಎಲ್ಲ ಕಾಲೇಜಲ್ಲೂ ಒಳ್ಳೊಳ್ಳೆ ಉಪನ್ಯಾಸಕರಿದ್ದಾರೆ, ನಮಗಿಂತಲೂ ಸಮರ್ಥವಾಗಿ ಹೇಳುವಂಥವರಿದ್ದಾರೆ. ಅವ್ರ ಜೊತೆಗೆ ಮತ್ತೆ ನೀವು ಸಂಪರ್ಕ ಮಾಡಿಕೊಳ್ಳಿ. ಈ ಕೋವಿಡ್-19 ಹಿನ್ನೆಲೆಯಲ್ಲಿ ಆ ನಿಯಮಕ್ಕನುಸಾರವಾಗಿ ಸಂಪರ್ಕ ಮಾಡಿಕೊಂಡು ಫೋನ್ ಮೂಲಕ ಬೇರೆ ಬೇರೆ ಕಾರಣದ ಬೇರೆ ಬೇರೆ ಮಾರ್ಗದ ಮೂಲಕ ಸಂಪರ್ಕಿಸಿ ಮತ್ತೇನಾದರೂ ಸಮಸ್ಯೆಗಳು ಬಂದರೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಧನ್ಯವಾದವನ್ನು ಹೇಳ್ತಾನೆ. ಮತ್ತೊಮ್ಮೆ ಕೊನೆಯಾಗಿ ಹೇಳ್ತೀನಿ, ರಾಜ್ಯಶಾಸ್ತ್ರದ ವಿಷಯವನ್ನು ಅಧ್ಯಯನ ದೃಷ್ಟಿಯಿಂದ ಓದಿ. ಅದು ಕೇವಲ ಮಾರ್ಕ್ಸಿಗಾಗಿ ಓದಬೇಡ್ರಿ, ಕೇವಲ ಪರೀಕ್ಷೆಗಾಗಿ ಓದಬೇಡ್ರಿ. ಜ್ಞಾನ, ಅರಿವು, ತಿಳುವಳಿಕೆ ವಿಸ್ತರಿಸಿಕೊಳ್ಳೋದಕ್ಕಾಗಿ ರಾಜ್ಯಶಾಸ್ತ್ರವನ್ನು ಓದಿದರೆ ನಿಮಗದು ಅರ್ಥ ಆಗ್ತದೆ, ಆಸಕ್ತಿ ಕೂಡ ಬರ್ತದೆ. ಮುಂದೆ ರಾಜ್ಯಶಾಸ್ತ್ರದ ವಿಷಯ ನಿಮಗೆ ಬೇರೆ ಬೇರೆ ಮುಂದಿನ ಮಜಲುಗಳಲ್ಲಿ, ಅಂದರೆ ಡಿಗ್ರಿ ಹೋದಾಗ ಅಥವಾ ಮಾಸ್ಟರ್ ಡಿಗ್ರಿ ಹೋದಾಗ ಅಥವಾ IAS KAS ಮಾಡುವಾಗ, ದೊಡ್ಡ ದೊಡ್ಡ ಉತ್ತರವನ್ನು ಬರೆಯುವಾಗ, ವಿಮರ್ಶಾತ್ಮಕವಾಗಿ ಬರೆಯುವಾಗ, ಆಳವಾಗಿ ಬರೆಯುವಾಗ ಇದು ನಿಮಗೆ ಅರ್ಥ ಆಗ್ತದೆ. ಅರ್ಥ ಆಗಿದ್ದರೆ ಅಲ್ಲಿ ಭಾಳ ಉಪಯೋಗ ಆಗ್ತದೆ. ದಯವಿಟ್ಟು ಯಾರು ಕಂಠಪಾಠವನ್ನು ಮಾಡಬೇಡಿ. ಪರಮಾಧಿಕಾರ ಅಂದರೆ ಸರ್ವಶ್ರೇಷ್ಠ ಅಧಿಕಾರ ಅಂತ ಕಂಠಪಾಠ ಮಾಡಬೇಡ್ರಿ. ಅದು ಯಾಕೆ ಸರ್ವಶ್ರೇಷ್ಠ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಾತಂತ್ರ್ಯ ಅಂದರೆ ನನ್ನ ಇಚ್ಛೆಯಂತೆ ಇರುವುದು, ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಅಂತಂದರೆ ಅದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸಮಾನತೆ ಅಂತಂದರೆ ಸಮಾನ ಅವಕಾಶ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕಾನೂನು ಅಂತಂದರೆ ಒಂದು ಚೌಕಟ್ಟು, ನಿಯಮ, ನಿಬಂಧನೆ ಅಂದರೆ ಏನು ಅನ್ನೋದರ ಶಬ್ದಶಃ ಮತ್ತು ಅದರ ಮೂಲ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಆ ವಿಷಯ ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ಅದು ನಿಮ್ಮ ಜ್ಞಾನದ ಭಂಡಾರ ಆಗ್ತದೆ. ನಿಮ್ಮ ಬೆಳವಣಿಗೆಯಲ್ಲಿ ಇದು ಕೂಡ ಒಂದು ಮೆಟ್ಟಿಲಾಗ್ತದೆ. ಧನ್ಯವಾದ. ಆ ಕೆಲಸವನ್ನು ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೇನೆ.